ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮೇಡಮ್. ಕೇಳಿಸ್ತಾ ಇದೆಯಾ? ಓಕೆ, ಕೇಳಿಸ್ತಾ ಇದೆ ಮೇಡಮ್. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮಾ ಗುರು ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿಃ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಏನು ತಗೊಳ್ಳೋದು? ದಿವ್ಯ ಪ್ರಬಂಧ ಆಗೋಯ್ತು, ವೇದಾಂತ ದೇಶಕೃತ ಆಗೋಯ್ತು, ನೆಕ್ಸ್ಟ್ ಇನ್ನೇನು ಶುರು ಮಾಡೋದು ಅಂತ ಅನ್ಕೊಂಡಾಗ ಎಲ್ಲರೂ ಭಗವದ್ಗೀತೆ ಮತ್ತೆ ಹೇಳಿ ಅಂದ್ರು, ಕೆಲವರು ಮತ್ತೆ ಪ್ರಬಂಧನೆ ಮೊದಲಿಂದ ಶುರು ಮಾಡಿ ಅಂತ ಕೆಲವರು ಹೇಳಿದ್ರು. ಸರಿ, ಅದನ್ನೇ ಮಾಡೋಣ ಅಂತ ಇದ್ದೆ. ಅಷ್ಟರಲ್ಲಿ ವಿಷ್ಣು ಪುರಾಣ ಹೇಳಿ ಅಂದ್ರು ಕೆಲವರು. ಸರಿ, ವಿಷ್ಣು ಪುರಾಣ ಸ್ವಲ್ಪ ಓದ್ಕೋಬೇಕು ನಾನು. ಹಾಗಾಗಿ ಸ್ಟಾಪ್ ಗ್ಯಾಪ್ ಅಂತ ಏನಾದ್ರೂ ಬೇರೆ ವ್ಯತ್ಯಾಸವಾಗಿ ಹೇಳೋಣ ಅಂತ ಅನ್ಕೊಂಡೆ. ಈ 108 ದಿವ್ಯ ದೇಶಗಳ ಕ್ಷೇತ್ರ ಪುರಾಣಗಳನ್ನ ಹೇಳೋಣ ಅಂತ. ಕಾರಣ ಏನಪ್ಪಾ ಈ ಸಬ್ಜೆಕ್ಟ್ ಆರಿಸ್ಕೊಂಡಿದ್ದು ಅಂತ ಹೇಳಿದ್ರೆ, ಈ 108 ದಿವ್ಯ ದೇಶಗಳಿದೆಯಲ್ಲ, ಇವೆಲ್ಲ ಏನು 108 ಯಾಕೆ, ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಈ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬರೋ ಆಳ್ವಾರ ಆಚಾರ್ಯರುಗಳು ಮಂಗಳಾಶಾಸನ ಮಾಡಿರ್ತಕ್ಕಂಥ ದಿವ್ಯ ದೇಶಗಳನ್ನ ದಿವ್ಯ ದೇಶಗಳು ಅಂತ ಹೇಳ್ತಾರೆ. ಬಾಕಿದೆಲ್ಲ ದಿವ್ಯ ದೇಶಗಳಲ್ವಾ ಅಂತ ಹೇಳಿದ್ರೆ ದಿವ್ಯ ಹೌದು, ಆದ್ರೆ ಶ್ರೀ ವೈಷ್ಣವ ದಿವ್ಯ ದೇಶ ಅಂತ ಅದನ್ನ ಎಣಿಕೆಯಲ್ಲಿ ಸೇರಿಸೋಲ್ಲ. ಎಣಿಕೆಯಲ್ಲಿ ಸೇರಿಸದೆ ಹೋದ್ರೆ ಏನು ಅಭಿಮಾನಿ ಸ್ಥಳ ಆಗಿದ್ರೆ ಹೋಗಿ ನಾವು ಪೂಜೆ ಮಾಡಬಾರ್ದು, ನಮಸ್ಕಾರ ಮಾಡಬಾರ್ದು ಅಂತ ಏನಿಲ್ಲ. ಈ ವಿಶೇಷವಾಗಿ ದಿವ್ಯ ದೇಶ, ಶ್ರೀ ವೈಷ್ಣವ ದಿವ್ಯ ದೇಶ ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ, ಆಳ್ವಾರ ಪಾರ್ಶ್ವಗಳನ್ನ ಅದ್ರ ಮೇಲೆ ಹಾಡಿದ್ದಾರೆ. ಆಳ್ವಾರ ಪಾರ್ಶ್ವಗಳಿದೆಯಲ್ಲ, ಆ ದಿವ್ಯ ದೇಶಗಳಲ್ಲೆಲ್ಲ ಆಳ್ವಾರ ಪಾರ್ಶ್ವಗಳು ಹಾಡಿದ್ದಾರೆ, ಅದನ್ನ ನಾವು ಗುರುತಿಸ್ಕೊಳ್ಬೋದು. ಸೊ ಆಯಾ ದಿವ್ಯ ದೇಶದ ಮೇಲೆ ಎಲ್ಲ ಆಳ್ವಾರ್ಗಳು ಹಾಡಿರೋ ದಿವ್ಯ ಪಾರ್ಶ್ವಗಳಿದೆಯಲ್ಲ, ಅದನ್ನ ಕೂಡ ಅನುಸಂಧಾನ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಈ ಈ ತರ ಈ ಒಂದು ಸಬ್ಜೆಕ್ಟ್ 108 ದಿವ್ಯ ದೇಶಕ್ಕೆ ಆಳ್ವಾರ ಪಾರ್ಶ್ವದೊಂದಿಗೆ ಅನುಭವಿಸ್ಬೇಕು ಅಂತ ಹೇಳಿದ್ರೆ, ಆಳ್ವಾರ ಪಾರ್ಶ್ವಗಳು ತುಂಬಾನೇ ಇದೆ. ಹೆಚ್ಚು ಕಡಿಮೆ ಶ್ರೀರಂಗಕ್ಕೆ ಒಂದಕ್ಕೇನೆ 240 250 ಪಾರ್ಶ್ವಗಳು ಎಲ್ಲ ಮತ್ತೆ ಆಳ್ವಾರ್ಗಳದ್ದು ಸೇರಿಸ್ಕೊಂಡ್ರೆ ಆಗುತ್ತೆ. ಗಿರ್ನರಿಯವರು ಒಂದಕ್ಕೇನೆ ತಿರುಮಂಗ ಆಳ್ವಾರ್ 100 ಪಾರ್ಶ್ವ ಹಾಡಿದ್ದಾರೆ. ಹಾಗಾಗಿ ತುಂಬಾ ಪಾರ್ಶ್ವ ಆಗತ್ತೆ. ಅದನ್ನು ಒಂದು ಹೆಚ್ಚು ಕಡಿಮೆ ಒಂದು 400-500 ಪಾರ್ಶ್ವಕ್ಕಿಂತ ಜಾಸ್ತಿನೇ ಆಗತ್ತೆ. ಅದನ್ನು ಅನುಸಂಧಾನ ಮಾಡ್ಬೋದು. ಯಾರಿಗೆಲ್ಲ ಇದನ್ನ ಈ ಪಾರ್ಶ್ವದೊಂದಿಗೆ ಪೂರ್ತಿ ಅನುಸಂಧಾನ ಮಾಡ್ಬೇಕು ಅಂತ ಆಸೆ ಇದೆಯೋ ಅದನ್ನ ಈ ಪುಸ್ತಕ ಸಿಗತ್ತೆ ನೋಡಿ. ದಿವ್ಯ ಪ್ರಬಂಧ ಪಾರ್ಶ್ವಗಳು ಅಂತ ಸಿಗತ್ತೆ. 2 ಪಾರ್ಟಲ್ಲಿ ಸಿಗತ್ತೆ. ಇದರಲ್ಲೆಲ್ಲ ದಿವ್ಯ ದೇಶದ ಪ್ರಕಾರ ಎಲ್ಲ ಇದು ಮಾಡಿದ್ದಾರೆ. ಈ ಪುಸ್ತಕ ತಗೊಂಡ್ರೆ ಇದನ್ನ ಫಾಲೋ ಮಾಡ್ತೀನಿ ನಾನು. ನೀವು ಆ ಪಾರ್ಶ್ವಗಳನ್ನ ಫಾಲೋ ಮಾಡ್ಬೋದು. ಪಕ್ಷ ನಿಮ್ಗೆ ಪುಸ್ತಕ ತಗೊಳಕ್ ಆಗಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಕೇಳಿಸ್ಕೋಬೇಕಾಗತ್ತೆ. ಆ ಪಾರ್ಶ್ವಗಳು ಕನೆಕ್ಟ್ ಆಗೋಲ್ಲ ನಿಮ್ಗೆ ಅಷ್ಟೇನೆ. ಇದು 2 ಪಾರ್ಟ್ ಸಿಗುತ್ತೆ. ದಿವ್ಯ ದೇಶ ಪ್ರಬಂಧ ಪಾರ್ಶ್ವಗಳು ಅಂತ ಪಾರ್ಟ್ 1 ಪಾರ್ಟ್ 2 ಅಂತ. ಅದನ್ನ ನೀವು ತಗೊಂಡ್ರೆ ಅನುಕೂಲ ಆಗುತ್ತೆ. ನಿಮ್ಗೆ ಎಲ್ಲರಿಗೂ ಬೇಕು ಅಂದ್ರೆ ಬೇಕಾದ್ರೆ ನಾನು ಇಲ್ಲಿ ಕೇಳಿ ತರಿಸ್ಕೊಡ್ತೀನಿ. ಇವ್ರ ಹತ್ರ ಶ್ರೀನಿಧಿ ಪ್ರಿಂಟರ್ಸ್ ಅವ್ರ ಹತ್ರ ಇರ್ಬೋದು, ಬಹುಶಃ ನೋಡಿದ್ದಾಗ ಜ್ಞಾಪಕ ನಮ್ಗೆ. ಬೇಕು ಅಂದ್ರೆ ತರಿಸ್ಕೊಡ್ತೀನಿ. ತರಿಸ್ಕೊಡಿ ಮೇಡಮ್. ಅದು ಕನ್ನಡದಲ್ಲಿ ಇದೆ. ಒಂದು 10 ಸೆಟ್ ತರಿಸ್ತೀನಿ. ಯಾರ್ಯಾರು ಬೇಕೋ ನೀವು ತಗೊಳ್ಳಿ. ಚೆನ್ನಾಗಿದೆ. ಇದು ಯಾಕೆ ನಾನು ಈ ದಿವ್ಯ ದೇಶಗಳನ್ನ ಆರಿಸ್ಕೊಂಡೆ ಹೇಳೋದು ಅಂದ್ರೆ, ಇದ್ರಲ್ಲಿ ಏನು ಪ್ರಯೋಜನ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪತಿ ನಂತರ ಕಾಲಗಳನ್ನ ಹೇಗೆ ನೀವು ಕಳಿಬೇಕು ಅಂತ ಎಲ್ಲ ಬಂದಾಗ ರಹಸ್ಯತ್ರ ಹೆಸರಲ್ಲೇ ಆಗ್ಲಿ, ವೇದಾಂತ ದೇಶಕರೇ ಆಗ್ಲಿ, ಎಲ್ಲ ಆಚಾರ್ಯರುಗಳನ್ನ ಏನು ಮಾಡೋದಂದ್ರೆ ಸ್ವಾಧ್ಯಾಯ ಮಾಡ್ಬೇಕು. ಪಂಚಕಾಲ ಪ್ರಕಾಶಕ್ಕೆ ಪಂಚಮಹಾಯಜ್ಞಗಳನ್ನ ಮಾಡ್ತಾ ಸ್ವಾಧ್ಯಾಯ ಮಾಡ್ಬೇಕು. ಕಲಿತಜ್ಞನ್ನ ಅನುಸಂಧಾನ ಮಾಡ್ಬೇಕು. ಕಾಲಕ್ಷೇಪಗಳನ್ನ ಮಾಡ್ಬೇಕು. ಮತ್ತೆ ದಿವ್ಯ ದೇಶ
ಪರ್ಯಟನೆ ಮಾಡಬೇಕು ಅಂತ, ಯಾವ್ಯಾವ ದೇವಸ್ಥಾನಗಳನ್ನ ನೋಡೋದು ಅಂತ, ಕ್ಷೇತ್ರ ಪರ್ಯಟನೆ ಮಾಡೋದು ಅಂತ. ದಿವ್ಯದೇಶ ಅಂತ ಏನ್ ಹೇಳಿಲ್ಲ, ಕ್ಷೇತ್ರ ಪರ್ಯಟನೆ ಅಂತ ಹೇಳಿ. ಆಳ್ವಾರ್ ನಂತರನೇ ಇವುಗಳನ್ನೆಲ್ಲ ದಿವ್ಯದೇಶ ಅಂತಿದ್ದು. ಅದಕ್ಕಿಂತ ಮುಂಚೆಯಿಂದಾನು ಇದೆ, ಈ ದೇವಸ್ಥಾನಗಳೆಲ್ಲ ಇದೆ, ಇಲ್ಲದೆ ಏನಿಲ್ಲ. ದಿವ್ಯದೇಶಗಳು ಅಂತ ಗುರುತಾಗಿ ನಾವು ಇವಾಗ ಹೇಳ್ತಾ ಇರೋದು ಆಳ್ವಾರುಗಳು ಮಂಗಳಾಶಾಸನ ಮಾಡಿರೋದ್ರಿಂದ ಅವುಗಳನ್ನ ದಿವ್ಯದೇಶ ಅಂತ ಹೇಳ್ತೀವಿ ಅಷ್ಟೇ. 108 ಅಂತ ಲೆಕ್ಕ ಇಟ್ಕೊಂಡಿರೋ. ಈ 108 ದಿವ್ಯದೇಶಗಳಲ್ಲಿ ಅದರಲ್ಲೂ ಭಾಗ ಮಾಡ್ತಾರೆ. 106 ಭೂಮಿ ಮೇಲೆ ಇರೋದು. 106 ದಿವ್ಯದೇಶಗಳು ಮಾತ್ರನೇ ಭೂಮಿ ಮೇಲೆ ಇರೋದು. 107ನೇದು ಕ್ಷೀರಸಾಗರ, ಅದು ಒಂದು ದಿವ್ಯದೇಶ. ಆಮೇಲೆ ಶ್ರೀವೈಕುಂಠ ಇದೆಯಲ್ಲ, ಮೋಕ್ಷಕ್ಕೆ ಹೋಗ್ತೀವಲ್ಲ ನಾವೆಲ್ಲಾನು, ಅದು ಒಂದು ದಿವ್ಯದೇಶ. ಆ ಪರಮಪದ ಅನ್ನೋದು ಅದು ಒಂದು ದಿವ್ಯದೇಶ. ಆ 2 ಬಿಟ್ಟು ಬಾಕಿದಷ್ಟು ಭೂಮಿ ಮೇಲಿದೆ. 105 ನಮ್ಮ ಭಾರತ ದೇಶದಲ್ಲಿದೆ. ಒಂದೇ ಒಂದು ಮುಕ್ತಿನಾಥು ನೇಪಾಳದಲ್ಲಿದೆ. ಇದನ್ನ ಆಶ್ಚರ್ಯಕರವಾಗಿ ಒಂದೊಂದು ಪಾರ್ಶ್ವಗಳನ್ನ ಅಷ್ಟು ದೂರ ಹೋಗಿ ಮುಕ್ತಿನಾಥಲ್ಲಿ ತಿರುಮಂಗೈ ಆಳ್ವಾರು ಕಾಲ್ನಡಿಗೆನೆಲ್ಲ ಹೋಗಿ ಹಾಡಿದ್ದಾರೆ. ತಿರುಮಂಗೈ ಆಳ್ವಾರು ಅವ್ರದ್ದು ಕಥೆಗಳು ಎಲ್ಲಾನು, ಆಳ್ವಾರಾಚಾರ್ಯಗಳ ಅವ್ರ ಜೀವನ ಚರಿತ್ರೆ ಎಲ್ಲ ಗೊತ್ತು ನಿಮ್ಗೆ ಹೆಚ್ಚು ಕಡಿಮೆ. ಆದ್ರೆ ಕೂಡ ಅವರು ಈ ತರ ಪರ್ಯಟನೆ ಮಾಡಿ ಹೆಚ್ಚು ಕಡಿಮೆ 86-88 ದಿವ್ಯದೇಶಗಳಿಗೆ ಮಂಗಳಾಶಾಸನ ಮಾಡಿದ್ದಾರೆ, ಪದ್ಯಗಳನ್ನ ಹಾಡಿದ್ದಾರೆ. ಅಶುಕವಿಗಳು ಅವ್ರಿಗೆ 4 ಕವಿ ಪೆರುಮಾಳ್ ಅಂತಾನೆ ಹೆಸರು. ಎಲ್ಲಿ ಹೋದ್ರೆ ಅಲ್ಲೇ ಅಶುಕವಿ, ಅಲ್ಲೇ ಆ ಕ್ಷಣದಲ್ಲೇ ಕಟ್ಟಿ ಹಾಡ್ತಾ ಇದ್ರು ಕ್ಷೇತ್ರಗಳಲ್ಲಿ. ಅವರಿಗೆ ತಿರುಜ್ಞಾನ ಸಂಬಂಧರನ್ನವರೇ ಅವ್ರಿಗೆ ಈ ಇದು 4 ಕವಿ ಪೆರುಮಾಳ್ ಅಂತ ಪಟ್ಟ ಕೊಟ್ರು. ಅರಟ್ಟ ಮುಖಿ ಅಂತ ಹೇಳಿ ಅವರಿಗೆ ಇದು ಒಂದು ಚಿನ್ನದ ಇದೆಯಲ್ಲ ವೇಲ್, ಮುರುಗನ್ ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ ವೇಲು, ಆ ಚಿನ್ನದ್ದು ಅವರಿಗೆ ದೇವರು ಕೊಟ್ಟಿದ್ದು. ಅದನ್ನ ಅವರು ಇವ್ರಿಗೆ ಕೊಟ್ಬಿಡ್ತಾರೆ. ಯಾರಿಗೆ? ತಿರುಮಂಗೈ ಆಳ್ವಾರ್ಗೆ ಕೊಡ್ತಾರೆ. ಶೀರ್ಘಾಯಿನಲ್ಲಿ ಹೋದಾಗ ಅವರು ಪಂಡಿತರೆಲ್ಲ ಅವ್ರ ಶಿಷ್ಯರು ಇದ್ ಮಾಡ್ಕೊಂಡು ಯಾರು ದೊಡ್ಡವ್ರು ನೋಡೋಣ, ಪಾಂಡಿತ್ಯ ಯಾರಿಗೆ ಜಾಸ್ತಿ ಇದೆ ನೋಡೋಣ ಅಂತ ಹೇಳಿದಾಗ ಈ ಶೀರ್ಘಾಯಿನಲ್ಲಿ ವಾಮನಾವತಾರದ ಬಗ್ಗೆ ಹಾಡನ್ನ ಅಲ್ಲೇ ಆ ಕ್ಷಣದಲ್ಲೇ ಕಟ್ಟಿ ಹಾಡಿ, ಯಾರಿಗೆ ಯಾರು ದೊಡ್ಡವರು, ಒಂದೇ ಒಂದು ಅವತಾರದಲ್ಲಿ ಯಾರ ಪಾದ ನೀರು ತೊಳೆದದನ್ನ ತಾನು ತಲೆಗಿಟ್ಕೊಂಡು ತನ್ನ ಬ್ರಹ್ಮಹತ್ಯೆ ದೋಷವನ್ನು ಹೋಗ್ಲಾಡಿಸ್ಕೊಂಡ್ರು ಅಂತೆಲ್ಲ ವರುಪುರುಳಾಯ್ ಅಂತ ಹೇಳಿ ಆ ಪಾಶ್ವದಲ್ಲಿ ಹಾಡ್ತಾರೆ ಅವರು. ಆ ಹಾಡಿ ಅವಾಗ ತಿರುಜ್ಞಾನ ಸಂಬಂಧಕ್ಕೆ ತುಂಬಾ ಸಂತೋಷ ಆಗಿ ಅವರು ಬಿರುದನ್ನು ಅರುಳ್ ಮಾರಿ ಆ ರೆಟ್ಟ ಮುಖಿ ಅಂತ ಬಿರುದನ್ನು ಕೊಡ್ತಾರೆ. ಕೊಟ್ಟಿದ್ದಲ್ಲೇನೆ ಆ ವೇಲನ್ನು ಕೊಡ್ತಾರೆ. ಈ ತರ ಅನೇಕ ದಿವ್ಯದೇಶಗಳಲ್ಲಿ ನಡೆದ ಸಂಗತಿಗಳನ್ನೆಲ್ಲ ನಾವು ತಿಳ್ಕೊಂಡಾಗ ಸುಮ್ಮನೆ ಒಂದು ಟೂರ್ ಹೋಗೋದು, ಟೂರ್ನಲ್ಲಿ ಏನಪ್ಪಾ ಅಂದ್ರೆ ಬರೀ ತಿನ್ನೋದೇನೆ ಯಾವಾಗ್ಲೂ ಪ್ರಾಧಾನ್ಯ. ನಾನು ಹೆಚ್ಚು ಕಡಿಮೆ ನನ್ಗೆ ಇವಾಗ 70 ವಯಸ್ಸಾಗಿದೆ. ನಾನು ಎಷ್ಟು ಟೂರ್ನಲ್ಲಿ ಹೋಗಿದ್ದೀನೋ ಆ ಟೂರ್ನಲ್ಲಿ ಬಂದಿರೋ ಅರ್ಧಕ್ಕರ್ಧ ಜನ ಯಾವಾಗ ಕಾಫಿ ಕೊಡ್ತಾರೆ, ಯಾವಾಗ ತಿಂಡಿ ಕೊಡ್ತಾರೆ, ಏನು ಕ್ಷೇತ್ರಗಳನ್ನ ನೋಡ್ಬೇಕು, ಮುಂಚೆ ಓಡೋಗಿ ನುಗ್ಗಿ ನೋಡ್ಬಿಡ್ಬೇಕು. ಒಬ್ರು ಕಾಲ್ ಮೇಲೆ ಒಬ್ರು ತುಳ್ಕೊಂಡು ಎಲ್ರು ನೋಡ್ತಾರೆ ಇಲ್ವಾ ಅಂತ ನೋಡಲ್ಲ. ನೋಡಿದ್ ಹೊರಗಡೆ ಬಂದ್ಮೇಲೆ ಯಾವ ಊರಲ್ಲಿ ಯಾವ್ಯಾವ ಊರಿಗೆ ಹೋಗಿದ್ವಿ, ಯಾವ ಊರಲ್ಲಿ ಏನ್ ದೇವ್ರು ಅಂದ್ರೆ ಜ್ಞಾಪಕನೇ ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕು ಏನೋ ಅವ್ರ ಅಜೆಂಡಾ, ಸುಮ್ಮನೆ ಹೊರಗಡೆ ಹೋಗ್ಬೇಕು, ಹೀಗೆ ಸಮಯ ಕಳಿಬೇಕು ಅಂತ. ಯಾವ ಕ್ಷೇತ್ರದಲ್ಲಿ ಹೋಗ್ತೀವಿ, ಅಲ್ಲಿ ಏನು ದೇವ್ರು, ಯಾರಿಗೆಲ್ಲ ಅವನು ಅನುಗ್ರಹ ಮಾಡಿದ, ಕ್ಷೇತ್ರದ ಪುರಾಣ ಏನು, ಅಲ್ಲಿ ಅವನ ಪ್ರತಿಷ್ಠೆ ಆಗೋಕೆ ಕಾರಣ ಏನು, ಇವೆಲ್ಲ ತಿಳ್ಕೊಂಡಾಗ ಇನ್ನೂ ಹೆಚ್ಚು ಸಂತೋಷ ಸಿಗುತ್ತೆ ನಮಗೆ. ಭಕ್ತಿನೂ ನಮ್ಗೆ ಜಾಸ್ತಿ ಬರುತ್ತೆ. ಹಾಗಾಗಿ ಈ 108 ದಿವ್ಯದೇಶಗಳಲ್ಲಿ ಇದೊಂಥರ ಆಕ್ಚುಲಿ ಈ ಪುಸ್ತಕವನ್ನ ಗೈಡ್ ತರ ಮಾಡಿದ್ದಾರೆ, ಹೇಗ್ ಹೋಗ್ಬೇಕು ಹೇಗ್ ಬರ್ಬೇಕು ಅಂತ. ಹಾಗೇನೆ ಆ ದಿವ್ಯದೇಶದ ಪಾರ್ಶ್ವಗಳನ್ನೆಲ್ಲಾನು ಹೇಳ್ತಾರೆ ಅವರು, ಅವರಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಇವಾಗ ನಾವು ನೋಡೋಣ, ಇಲ್ಲಿ ನಾನು ಹೇಳಿದ್ನಲ್ಲ 105 ಭಾರತ ದೇಶದಲ್ಲಿದೆ ಅಂತ. ಆ 105ರಲ್ಲಿ ಕೂಡ ವಿಂಗಡಿಸ್ಕೊಳ್ತಾರೆ. ಹೇಗಪ್ಪ ಅಂತ ಹೇಳಿದ್ರೆ ಚೋಳನಾಡು ತಿರುಪತಿ, ತಿರುಪತಿ ಅಂತ ಹೇಳಿದ್ರೆ ದಿವ್ಯ, ತಿರು ಅಂದ್ರೆ ಶ್ರೀ ಮಂಗಳಕರವಾದ ಅಂತ ಅರ್ಥ. ತಿರುಪತಿ ಅಂದ್ರೆ ತಿರುಪತಿ ತಿರುಮಲ ಮಾತ್ರ ಅಲ್ಲ, ತಿರುಪದಿಗಳಂತ ಹೇಳಿದ್ರೆ ದಿವ್ಯ ಕ್ಷೇತ್ರ ಅಂತ ಅರ್ಥ ತಮಿಳಲ್ಲಿ. ಚೋಳನಾಡು ತಿರುಪತಿಗಳು ಅದು ಒಂದು 40 ಇದೆ. ನಡುನಾಡು ತಿರುಪತಿ ಅದೊಂದು 2 ಇದೆ. ಆಮೇಲೆ ಪಾಂಡ್ಯನಾಡು ತಿರುಪತಿ ಅದೊಂದು 18 ಇದೆ. ತೊಂಡೆನಾಡು ತಿರುಪತಿಗಳು ಅದೊಂದು 22 ಇದೆ. ವಡನಾಡು ತಿರುಪತಿ ಉತ್ತರ ಭಾರತದಲ್ಲಿ ಅದೊಂದು 11 ಇದೆ. ಮಲೆನಾಡು ತಿರುಪತಿ ಅಂದ್ರೆ ಕೇರಳ ದೇಶದ ಅದೊಂದು 13 ಇದೆ. ಒಟ್ಟು ಇದನ್ನೆಲ್ಲ ಸೇರಿಸಿದ್ರೆ 105 ಆಗತ್ತೆ. 106 ಆಗತ್ತೆ. ಒಂದು ನೇಪಾಳ, ಅದು ಯಾವುದು ಇದ್ರದ್ದು ಗಂಡಕಿ ನದಿ ತೀರದಲ್ಲಿರುವಂತದ್ದು, ಅದು ನೇಪಾಳ, ಅದು ಬೇರೆ ದೇಶದಲ್ಲಿರುವಂತದ್ದು. ಇದಿಷ್ಟು ಸೇರಿಸಿದ್ರೆ ಒಟ್ಟು 108 ದಿವ್ಯದೇಶ ಆಗತ್ತೆ. ಈ ಭಾರತದಲ್ಲಿರೋದು 105.
ಈ 5ರಲ್ಲಿ ಚೋಳನಾಡು ತಿರುಪತಿ, ಪಾಂಡ್ಯನಾಡು ತಿರುಪತಿ, ನಡುನಾಡು ಅಂತ ಎಲ್ಲ ಬೇರೆ ಬೇರೆ ಮಾಡ್ಕೊಂಡು ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಪರ್ಯಟನೆಗೆ ಅನುಕೂಲ ಆಗೋ ತರ ಅದ್ರ ಸುತ್ತಮುತ್ತಲು ಇರುವಂತದ್ದು ಆ ತರ ಬೇಕಾದ್ರೂ ನೀವು ಇಟ್ಕೊಳ್ಬಹುದು. ಈ ಚೋಳನಾಡು ತಿರುಪತಿ ಒಂದ್ರಲ್ಲೇನೆ 40 ದಿವದೇಶ ಇದೆ. ನಾವು ಹಿಂದಿನ ಕಾಲದಲ್ಲಿ ನಾವು ನೋಡ್ಬೇಕು, ಈ ರಾಜರುಗಳಿದ್ರಲ್ಲ ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಬೇಕಾದಷ್ಟು ಐಶ್ವರ್ಯ ಆಯ್ತು, ಆದ್ರೆ ಯಾವಾಗ್ಲೂ ಏನನ್ನು ಫ್ರೀಯಾಗಿ ಯಾರಿಗೂ ಕೊಡ್ತಾ ಇರ್ಲಿಲ್ಲ. ಇವಾಗ ಮಾಡ್ತಾ ಇದಾರಲ್ಲ ಫ್ರೀ ಬೀಸ್ ಹತ್ರ ಎಲ್ಲ, ಆತರ ಏನು ಕೊಡ್ತಾ ಇರಲಿಲ್ಲ. ಕೆಲಸವನ್ನ ಮಾಡಿಸ್ಕೊಂಡು ಅವ್ರಿಗೆ ಕೂಲಿ ತರ ಕೊಡ್ತಾ ಇದ್ರು. ಎಲ್ಲರೂ ಸುಭಿಕ್ಷವಾಗಿದ್ರು. ಅದಕ್ಕೆ ಏನ್ ಕೆಲಸ ಮಾಡಿಸ್ತಾ ಇದ್ರು ಅಂದ್ರೆ ಹೆಚ್ಚು ಕಡಿಮೆ ಅವರೆಲ್ಲಾನು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ರು. ಆ ದೇವಸ್ಥಾನಗಳಿಗೆ ಎಲ್ಲ ಶಿಲ್ಪಿಗಳು, ಸ್ಥಪತಿಗಳು, ಎಲ್ಲ ಇತರೆ ಕೆಲಸ ಮಾಡೋರು ಎಲ್ಲ ಬೇಕಾಗ್ತಾ ಇತ್ತು. ಎಲ್ರಿಗೂ ಕೆಲಸ ಕೊಡ್ತಾ ಇದ್ರು. ಅದೇ ಎಕನಾಮಿಕ್ಸ್ ಅಲ್ಲಿ ನಾವು ಒಂದು ಹೇಳ್ತಾರೆ, ಡಿಗ್ಗಿಂಗ್ ದ ಟ್ರೆಂಚಸ್ ಅಂಡ್ ಕ್ಲೋಸಿಂಗ್ ದ ಸೇಮ್ ಅಂತ. ಏನು ಕೆಲಸ ಇದ್ರೆ ಟ್ರೆಂಚ್ ತೆಗೆಯೋದು ಮುಚ್ಚೋದು. ಇವಾಗ ಅದೇ ಮಾಡ್ತಾ ಇದಾರಲ್ಲ BBMP-ನವ್ರು. ಎಲ್ಲಿ ನೋಡಿದ್ರು ಮೋರಿ ಅಗಿಯೋದು ಮತ್ತೆ ಮುಚ್ಚೋದು. ಕೆಲಸ ಕೊಡ್ಬೇಕಲ್ಲ, ಕೆಲಸ ಏನ್ ಕೊಟ್ರಿ ಅಂತ ಬಿಲ್ ಮಾಡ್ಬೇಕು. ಅವಾಗ ಆಡಿಟರ್ ಕ್ವಶನ್ ಮಾಡ್ತಾನೆ, ಏನ್ ಕೆಲಸ ಕೊಟ್ರಿ ಅಂದ್ರೆ ಮೋರಿ ಕಿತ್ ಹಾಕೋದು ಮುಚ್ಚೋದು ಅಂತ. ಆ ತರ ಮಾಡ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ. ಸಾತ್ವಿಕವಾದ ದೊಡ್ಡ ದೊಡ್ಡ ದೇವಸ್ಥಾನಗಳು, ಪ್ರಾಕಾರಗಳು ಇವುಗಳನ್ನೆಲ್ಲ ಕಟ್ಟಿಸ್ತಾ ಇದ್ರು. ಕಟ್ಟಿಸ್ತಾ ಇದ್ರಾಗ ಅವಾಗ ಕೆಲವೆಲ್ಲ ಈ ಚೋಳ ದೇಶದ ರಾಜಗಳೆಲ್ಲ ಕೆಲವರು ಶೈವರಾಗಿದ್ರು, ಕೆಲವರು ವೈಷ್ಣವರಾಗಿದ್ರು. ಹಾಗಾಗಿ ಈ ವೈಷ್ಣವ ಚೋಳ ರಾಜರೆಲ್ಲನೂ ಒಂದು 40 ದಿವದೇಶಗಳನ್ನ ಕಟ್ಟಿದ್ದಾರೆ. ಹಾಗೆ ಪಾಂಡ್ಯನ್ ದೊರೆಗಳು ಅವರೆಲ್ಲಾನು ಅಷ್ಟೇನೆ, ಅವರು ವೈಷ್ಣವ ಸಂಪ್ರದಾಯವನ್ನ ಪಾಲಿಸ್ತಾ ಇದ್ರು. ಪಾಂಡ್ಯನ್ ಕೊಂಡಾಡ, ಭಟ್ಟರ್ ಬಿರಾನ್ ವಂದಾನ್ ಅಂತ ನಾವು ನೋಡ್ತೀವಲ್ಲ, ಆತರ ಇದರಲ್ಲಿ ಪೆರಿಯಾಳ್ವಾರ್ಗೆ ಅದೆಲ್ಲ ಶ್ರೀವಿಲ್ಲಿಪುತ್ತೂರು, ಮಧುರೈ ಇವೆಲ್ಲ ಪಾಂಡ್ಯ ದೇಶಗಳು. ಸೊ ಹೀಗಾಗಿ ಇದನ್ನ ಒಂದೊಂದಾಗಿ ನಾವು ನೋಡೋಣ. ಹೆಚ್ಚು ಕಡಿಮೆ ವರ್ಚುವಲ್ ಟೂರ್ ತರನೇ ಆಗತ್ತೆ. ನಾವು ಒಂದೊಂದೇ ದಿವದೇಶದ ಬಗ್ಗೆ ನಿಧಾನಕ್ಕೆ ಅದರ ಕ್ಷೇತ್ರ ಪುರಾಣಗಳನ್ನೆಲ್ಲ ತಿಳ್ಕೊಂಡು ಅದನ್ನ ಅನುಸಂಧಾನ ಮಾಡಿದಾಗ ನಮ್ಗೆ ಆ ಭಾವನೆ ಬರುತ್ತೆ. ಎಷ್ಟೋ ಜನ 108 ದಿವದೇಶ ನೋಡಿರ್ಬೋದು ನಮ್ಮ ಕ್ಲಾಸಲ್ಲಿ, 2 ಸತಿನೂ ನೋಡಿರ್ಬೋದು. ಕೆಲವ್ರಿಗೆ ಅದೊಂದು ಕಾಯಿಷ್ ತರ ಆಗುತ್ತೆ, ಹವ್ಯಾಸ. ಅವರು 2 ಸತಿ ಎಲ್ಲವನ್ನ ನೋಡಿರ್ತಾರೆ. ನೋಡಿದ್ರೆ ಕೂಡ ಇವಾಗ ನಾವು ಈ ವರ್ಲಾರು ಅಂತ ಚರಿತ್ರೆ ಅಂತ ಅದ್ರ ಕ್ಷೇತ್ರ ವರ್ಲಾರು ಅಂತ ವರ್ಲಾರು ಅಂದ್ರೆ ಚರಿತ್ರೆ. ಆ ಕ್ಷೇತ್ರದ ಚರಿತ್ರೆ ತಿಳ್ಕೊಂಡಾಗ ನಮ್ಗೆ ಇನ್ನಷ್ಟು ಆ ಕ್ಷೇತ್ರದ ಬಗ್ಗೆ ಒಲವು ಬರುತ್ತೆ, ಭಕ್ತಿನೂ ಬರುತ್ತೆ, ಮತ್ತೆ ನೋಡ್ಬೇಕು ಅನ್ನೋ ಆಸೆನೂ ಬರುತ್ತೆ. ಮತ್ತೆ ನೋಡಿದ್ರೆ ಏನು ಅಜೀರ್ಣ ಏನಾಗ್ಬಿಡಲ್ಲ. ಒಂದು ದಿವದೇಶ ನೋಡಾಯ್ತು ಅಂತ ಹೇಳಿದ್ರೆ ಏನು ಮತ್ತೆ ನೋಡ್ಬಾರ್ದು ಅಂತ ಏನಿಲ್ಲ. ವಿಷಯ ತಿಳಿದು ಮತ್ತೆ ಚೆನ್ನಾಗಿ ನೋಡ್ಬೇಕಾದ್ರೆ ಇನ್ನೂ ಖುಷಿ ಆಗುತ್ತೆ. ಅಯ್ಯೋ ನಾವು ಹೋದ್ಸತಿ ಇದ್ರ ಬಗ್ಗೆ ಇಲ್ಲ, ಏನೋ ಗೊತ್ತೇ ಇರ್ಲಿಲ್ಲ, ಸುಮ್ಮನೆ ಹೀಗೆ ನೋಡ್ಕೊಂಡು ಹೋದ್ವಿ ಅಂತ. ಟೂರಿಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಹೆಚ್ಚು ಕಡಿಮೆ ಎಲ್ಲರನ್ನೂ ಇಳಿಸ್ತಾರೆ. ಅವ್ರೆಲ್ಲರೂ ಬೇಗ ಒಂದು 10 ನಿಮಿಷ ಟೈಮ್ ಇದೆ, ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಡ್ತಾರೆ. ಎಲ್ಲ ಹೊರಗಡೆ ಅಷ್ಟರಲ್ಲಿ ಊಟನೋ ತಿಂಡಿನೋ ಕಾಯ್ತಾ ಇರುತ್ತೆ. ಎಲ್ಲರೂ ಬೇಗ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತಾರೆ. ಈ ಕ್ಷೇತ್ರ ಪುರಾಣಗಳು, ವರ್ಲಾರು, ಚರಿತ್ರೆಗಳು ಇದೆಲ್ಲ ಕೇಳಕ್ಕೆ ಅವಕಾಶನೂ ಆಗೋಲ್ಲ ಒಂದೊಂದ್ಸತಿ. ಯಾಕಂದ್ರೆ 40 ದಿವದೇಶ ಇದೆ ಅಂದ್ರೆ 2 ದಿವಸದಲ್ಲಿ ಕವರ್ ಮಾಡ್ತಾರೆ ಅವರೆಲ್ಲ. ಸೊ ಎಷ್ಟೊಂದಿರುತ್ತೆ ನೋಡಿ, ಬೆಳಗ್ಗೆ ಒಂದು 10, ಮಧ್ಯಾಹ್ನ ಒಂದು 10 ತೋರಿಸ್ಬಿಟ್ಟು 2 ದಿವಸದಲ್ಲಿ 40 ಕವರ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಿಧಾನಕ್ಕೆ ಆ ಕ್ಷೇತ್ರದಲ್ಲಿ ನಾವು ನೋಡಿ ಮಾತಾಡಿ ಆ ಜನಗಳ ಜೊತೆಗೆ ಕೇಳ್ಕೊಂಡು ಕ್ಷೇತ್ರ ಪುರಾಣ ತಿಳ್ಕೊಂಡು ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರಸಾದ ಸೇವನೆಯನ್ನು ಮಾಡಿ ಅಲ್ಲೆಲ್ಲ ಸುತ್ತಲೂ ಓಡಾಡ್ಕೊಂಡು ಆ ಗಾಳಿ ಮುಖ್ಯವಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಗಾಳಿ ಸೇವನೆ ಮಾಡಬೇಕು. ಇದೆಲ್ಲ ಮಾಡದೆ ಅವಸರವಾಗಿ ಎಲ್ಲವನ್ನು ನೋಡಿದ್ವಿ ಹೋಗಿ ಸುಮ್ಮನೆ ಖೋಖೋ ಪ್ಲೇಯರ್ ತರ ಹೋದ್ವಿ, ಟಚ್ ಮಾಡಿದ್ವಿ, ವಾಪಸ್ ಬಂದ್ವಿ ಅಂತ ಅಲ್ಲ, ಆ ತರ ನೋಡಲ್ಲ. ಹಂಗೆ ನೋಡೋಣ. ಈಗ ಒಂದ್ ಪಕ್ಷ ಆ ತರ ನೋಡಿದ್ರೆ ಇವಾಗ ಈ ದಿವದೇಶ ಚರಿತ್ರೆಗಳೆಲ್ಲ ನಾನು ಹೇಳ್ತೀನಲ್ಲ ಅದ್ರ ಜೊತೆಗೆ ಜೋಡಿಸ್ಕೊಂಡು ಇವಾಗ ಎಂಜಾಯ್ ಮಾಡ್ಕೊಳ್ಳಿ ನೀವೆಲ್ಲ. ಈ 40 ದಿವದೇಶಗಳು ಈ ಚೋಳನಾಡ ದಿವದೇಶ ಇದೆಯಲ್ಲ, ಸುಮ್ಮನೆ ಒಂದು ಲಿಸ್ಟ್ ಓದ್ಬಿಡ್ತೀನಿ ನೋಡಿ. ಇವಾಗ ಅಯ್ಯೋ ಇಷ್ಟೊಂದು ಇದೆಯಾ, ಎಲ್ಲ ನೋಡಿದ್ವೋ ಇಲ್ವೋ ಅಂತ ಅನುಮಾನ ಬಂದ್ಬಿಡುತ್ತೆ. ಮೊದಲಿಗೆ ತಿರುವರಂಗಂ. ಈ ತಿರುವರಂಗಂ, ತಿರುಕೋಳಿ, ತಿರುಕರುಂಬೂರ್, ತಿರುವೆಳ್ಳரை, ತಿರುಅನ್ಬಿಲ್, ತಿರುಪೇರ್ನಗರ್, ತಿರುಕುಡಿಯೂರ್, ತಿರುಕಂಡಿಯೂರ್, ತಿರುಕೂಡಲೂರ್, ಕಪಿಸ್ಥಲಂ, ತಿರುಪುಳ್ಳಂಬೂದಂಗುಡಿ, ಆದನೂರ್, ಎಲ್ಲದಕ್ಕೂ ತಿರು ಸೇರಿಸ್ಬೇಕು. ತಿರುಕುಡಂದೈ, ತಿರುವಿಣ್ಣಹರ್, ತಿರುನರೆಯೂರ್, ತಿರುಚೇರೈ, ತಿರುಕಣ್ಣಮಂಗೈ, ತಿರುಕಣ್ಣಪುರಂ, ತಿರುಕಣ್ಣಂಗುಡಿ, ತಿರುನಾಂಗೈ, தஞ்சை மாமணி கோயில், நந்திபுர விண்ணகரம், திருவெள்ளியங்குடி, திருவழந்தூர், திருப்புலியூர், திருத்தலைச்செங்காடு, இந்தளூர், திருநாங்கூர்,
காழி ஸ்ரீராம விண்ணகர், திரு அரிமேய விண்ணகரம், திருப்புருஷோத்தமம், திரு செம்பன் கோயில், திருமணிமாட கோயில், திரு வைகுண்ட விண்ணகர், திருவாலி திருநகரி, திரு தேவனார் தொகை, திருத்தத்தி அம்பலம், ತಿರುಮಣಿಕೂಡಂ, ತಿರು ವೆಳ್ಳಕುಳಂ, ತಿರು ಪಾರ್ಥನ್ಪಳ್ಳಿ, ತಿರುಚಿತ್ತಿರಕೂಟಂ. ಇದಿಷ್ಟು 40 ಚೋಳನಾಡ ತಿರುಪತಿಗಳು. ಈಗ ಒಂದೊಂದಾಗಿ ಅನುಸಂಧಾನ ಮಾಡೋಣ. ಕ್ಷೇತ್ರದ ವರಲಾರು ಅಂದ್ರೆ ಚರಿತ್ರೆ, ಇವುಗಳನ್ನೆಲ್ಲ ನೋಡಿ ಅನುಭವಿಸೋಣ. ಮೊದಲು ದಿವ್ಯದೇಶ ಅರ್ಚಾಮೂರ್ತಿ ಅಂತ ನಾವು ನೋಡಿದ್ದು ಅಂತ ಹೇಳಿದ್ರೆ ತಿರುವರಂಗಂ ಅಂದ್ರೆ ಶ್ರೀರಂಗಂ. ಚೋಳನಾಡ ತಿರುಪತಿಯಲ್ಲಿ ಮೊಟ್ಟ ಮೊದಲೇ ಇರೋದು ತಿರುವರಂಗಂ. ಈ ಪ್ರಥಮವಾದ ಈ ಶ್ರೀರಂಗ ದೇವರು ಇದೆಯಲ್ಲ, ಈ ಕ್ಷೇತ್ರ ಪುರಾಣ ಅಂತ ಹೋದಾಗ ಹೆಚ್ಚು ಕಡಿಮೆ ಇದು ಎಲ್ಲ ಸಂಸ್ಕೃತ ಇದರಲ್ಲಿ ದೊಡ್ಡ ದೊಡ್ಡ ಕಾವ್ಯಗಳಲ್ಲೆಲ್ಲ ಮೆನ್ಷನ್ ಆಗಿದೆ, ದೊಡ್ಡ ದೊಡ್ಡ ಪುರಾಣಗಳೆಲ್ಲ ಮೆನ್ಷನ್ ಆಗಿದೆ, ಮಹಾಭಾರತ ರಾಮಾಯಣಗಳಲ್ಲೆಲ್ಲ ಮೆನ್ಷನ್ ಆಗಿದೆ. ಇದು ಈ ಶ್ರೀರಂಗ ಕ್ಷೇತ್ರ ಇದೆಯಲ್ಲ, ಬ್ರಹ್ಮಾಂಡ ಪುರಾಣ, ಪದ್ಮ ಪುರಾಣ ಇದರಲ್ಲೆಲ್ಲ ಹೇಳಿದ್ದಾರೆ. ಅಂದ್ರೆ ಅಷ್ಟು ಹಳೇ ಕ್ಷೇತ್ರ ಇದು, ಎಷ್ಟು ಸಾವಿರಾರು ವರ್ಷಗಳು ಇಂದ ಇರುವಂತ ಕ್ಷೇತ್ರ ಇದು. ಮೊದಲು ತಿರುವರಂಗಂ, ಮೊದಲು ಅರ್ಚಾಮೂರ್ತಿ ಭೂಮಿಗೆ ಬಂದು ಎಲ್ಲರಿಗೂ ಸೇವೆ ಕೊಟ್ಟಿದ್ದು ಇಲ್ಲೇನೆ ಅಂತ ಹೇಳ್ತಾರೆ ತಿರುವರಂಗಮು. ಇದು ಡೇಟೆಡ್ ಬ್ಯಾಕ್ ಟು ಇವಾಗ ವಿಭೀಷಣನ್ ಕಾಲದಲ್ಲಿ ಅವನು ತಗೊಂಡು ಬರ್ತಾ ಇದ್ದಾಗ ಇಲ್ಲಿ ಪ್ರತಿಷ್ಠೆ ಆಯ್ತು ಅಂತ ಒಂದು ಚರಿತ್ರೆ. ಇವಾಗ ನೋಡೋಣ ವಿಭೀಷಣ ಎಲ್ಲಿಂದ ತಗೊಂಡ್ ಬಂದ, ಹೇಗೆ ಬಂತು ಈ ದೇವರು ಅಂತ. ಈ ರಂಗ ವಿಮಾನ ಇದೆಯಲ್ಲ, ತುಂಬಾ ಆಶ್ಚರ್ಯಕರವಾದ ರಂಗ ವಿಮಾನ. ಇವಾಗ ಆ ಕ್ಷೇತ್ರಕ್ಕೆ ನಾವು ಹೋದ್ರೆ ಮಾಡಿ ಮೇಲೆ ಹೋಗಿ ಅದ್ರ ಮೇಲೆ ನಾವು ನೋಡ್ಬೋದು. ಒಂದು 50 ರೂಪಾಯಿ ಟಿಕೆಟ್ ಕೊಟ್ಕೊಂಡು ಹೋದ್ರೆ ಮೇಲ್ಗಡೆ ಹತ್ತಿ ಮಧ್ಯದಲ್ಲಿ ಒಂದು ಸೂರ್ ತರ ಇರುತ್ತೆ, ಅಲ್ಲಿಂದ ಒಂದು ಹೆಚ್ಚು ಕಡಿಮೆ 16 ಗೋಪುರಗಳು ಪ್ರಾಕಾರದಲ್ಲಿರೋ ಎಲ್ಲ 16 ಗೋಪುರಗಳನ್ನು ನಾವು ನೋಡ್ಬೋದು. ಹಾಗೇನೆ ಈ ರಂಗ ವಿಮಾನ ಇದೆಯಲ್ಲ, ಚಿನ್ನದ ವಿಮಾನ, ಬಂಗಾರದ ವಿಮಾನ, ಅದನ್ನ ನೋಡ್ಬೋದು. ಈ ಬಂಗಾರದ ವಿಮಾನ ಪ್ರಣವಾಕಾರದಲ್ಲಿದೆ. ಗ್ರಂಥ ಲಿಪಿನಲ್ಲಿ ಪ್ರಣವ ಓಂಕಾರ. ಈ ಓಂ ಅಂದ ತಕ್ಷಣ ನಾವು ಕನ್ನಡ ಓಂ ತರ ಇಲ್ಲ ಅಥವಾ ಸಂಸ್ಕೃತ ಓಂ ತರ ಇಲ್ಲ, ಅದು ಗ್ರಂಥ ಲಿಪಿನಲ್ಲಿ ಓಂಕಾರದ ತರ ಇದೆ. ಆ ಶೇಪಲ್ಲಿ ಇರುವಂತದ್ದು ಆ ರಂಗ ವಿಮಾನ. ಅದು ಹೇಗೆ ಇಲ್ಲಿಗೆ ಬಂತು ಶ್ರೀರಂಗಕ್ಕೆ ಅನ್ನೋದನ್ನ ನೋಡೋಣ. ತುಂಬಾ ಹಿಂದೆ ಸಮುದ್ರ ಮಥನದ ಸಮಯದಲ್ಲಿ ಚತುರ್ಮುಖ ಬ್ರಹ್ಮ ಧ್ಯಾನಾಸಕ್ತಿಯಿಂದ ಕೂಡಿದ್ನಂತೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವತೆಗಳಿಗೆಲ್ಲ ಅಮೃತ ಸಿಗಲಿ ಅಂತ ತಾನು ಕೂಡ ತಪಸ್ಸು ಮಾಡ್ತಾ ಇದ್ನಂತೆ. ಧ್ಯಾನದಲ್ಲಿದ್ದ ಚತುರ್ಮುಖ ಬ್ರಹ್ಮ. ಆಗ ಧ್ಯಾನದಲ್ಲಿದ್ದಾಗ ಅವನಿಗೆ ಕ್ಷೀರಸಾಗರದ ಆಚೆಯಿಂದ ಈ ವಿಮಾನ ಇದೆಯಲ್ಲ, ರಂಗ ವಿಮಾನ, ಅದರಲ್ಲಿ ಭಗವಂತ ಮಲ್ಕೊಂಡಿರೋ ಉತ್ಥಾನಶಾಹಿ ಅಂತ ಹೇಳ್ತೀವಲ್ಲ, ಮಲ್ಕೊಂಡಿರೋ ಅಂತ ಇದ್ರಲ್ಲಿ ಶಯನ ತಿರುಕೋಲಂ ಅಂತಾರೆ ತಮಿಳಲ್ಲಿ. ಮಲ್ಕೊಂಡಿರೋ ಇದರಲ್ಲಿ ಸಿಗ್ತಾರೆ. ಸಿಕ್ಕಾಗ ಆದಿಶೇಷನ ಮೇಲೆ ಒಂದು ಮೂರುವರೆ ಸತಿ ಸುತ್ತ ಹಾಕೊಂಡು ಅದ್ರ ಮೇಲೆ ತಲೆ ಇಟ್ಕೊಂಡು ಕೈಯನ್ನ ತಲೆಗೆ ಆಸರೆ ಕೊಟ್ಕೊಂಡು ತಲೆ ಕೆಳಗಡೆ ಒಂದು ದಿಂಬೋ ಸೇರೋ ಏನೋ ಒಂದು ಅದನ್ನ ಇಟ್ಕೊಂಡು ಮಲ್ಕೊಂಡಿದ್ದಾನೆ. ಇನ್ನೊಂದು ಕೈ ಹಾಗೆ ಮೇಲಕ್ಕೆ ಇದೆ. ಮತ್ತೆ ಆದಿಶೇಷ 5 ಹೆಡೆಗಳಲ್ಲಿ ಅವನನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಇದು ಅಲ್ಲಿರುವಂತ ಕ್ಷೇತ್ರದಲ್ಲಿ ಶ್ರೀರಂಗದಲ್ಲಿ ಇರುವಂತ ಒಂದು ಇದು. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಾಭಿಯಲ್ಲಿ ಚತುರ್ಮುಖ ಬ್ರಹ್ಮ ಇಲ್ಲ. ಇನ್ನೊಂದು ಶ್ರೀದೇವಿ ಭೂದೇವಿ ಆಗಲಿ ಕಾಲ ಹತ್ರ ಇಲ್ಲ. ಯಾವಾಗ್ಲೂ ಒಬ್ಬಳು ಯಾರಾದ್ರೂ ಶ್ರೀರಂಗದ ಪಿಕ್ಚರ್ ಅಂತ ಶ್ರೀದೇವಿ ಭೂದೇವಿ ಎಲ್ಲ ಇರುವಂತ ಚಿತ್ರವನ್ನ ತೋರಿಸಿದ್ರೆ ಅದು ಶ್ರೀರಂಗ ಅಲ್ಲ ಅಂತ ತಿಳ್ಕೊಳ್ಳಿ. ನೋಡಿ ಇವಾಗಲೇ ನಮ್ಗೆ ಡೌಟ್ ಬರುತ್ತೆ ಎಷ್ಟೋ ಜನಕ್ಕೆ, ಹೌದು ನಾವು ನೋಡಿದ್ವಿ ಇತ್ತಾ ಇಲ್ವಾ ಅಲ್ಲಿ ಅಂತ. ಸೊ ಅದು ಶ್ರೀರಂಗ ಅಲ್ಲ, ಯಾಕಂದ್ರೆ ಕಾಲ ಹತ್ರ ತಯಾರಿಲ್ಲ ಅಲ್ಲಿ. ಬರೀ ರಂಗನಾಥ ಹಾವಿನ ಹಾಸಿಗೆ ಮೇಲೆ ಮಲ್ಕೊಂಡಿರೋನು, ಮತ್ತೆ ಚತುರ್ಮುಖ ಬ್ರಹ್ಮನು ನಾಭಿನಲ್ಲಿ ಇಲ್ಲ. ಈ ತರ ಒಂದು ವಿಗ್ರಹವನ್ನ ಚಿನ್ನದ ಗೋಪುರದೊಂದಿಗೆ ಬಂತು. ಅದು ಬಂದಾಗ ಅವನು ಸತ್ಯಲೋಕದಲ್ಲಿ ಇಟ್ಟು ಅದನ್ನ ತುಂಬಾ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದ ಚತುರ್ಮುಖ ಬ್ರಹ್ಮ. ಅದನ್ನ ಆರಾಧನೆ ಮಾಡ್ತಾ ಇದ್ದಾಗ ಏನಾಗಿತ್ತು, ಅದಕ್ಕೆ ಅಂತಾನೆ ಸೂರ್ಯದೇವನನ್ನ ನೇಮಿಸಿದ್ದ. ದಿನ ಬೆಳಗಾದ ಕೂಡಲೇ ಆರಾಧನೆಗಳು ಪೂಜೆಗಳು ಎಲ್ಲ ಸರಿಯಾಗಿ ಒಂದಿನ ತಪ್ಪದೆ ನಡಿಬೇಕು ಅಂತ ಸೂರ್ಯದೇವನಿಗೆ ನೇಮಿಸ್ಬಿಟ್ಟಿದ್ದ. ಸೊ ಅವನು ಅದನ್ನ ಮಾಡ್ಕೊಂಡು ಬರ್ತಾ ಇದ್ದ. ಅವನು ಸತ್ಯಲೋಕದಲ್ಲಿ ಇತ್ತು. ಈ ಸತ್ಯಲೋಕದಲ್ಲಿ ಇದ್ದಾಗ ಒಂದ್ಸತಿ ಈ ಇಕ್ಷ್ವಾಕು ವಂಶದವರು ರಾಜರು ಇದಾರಲ್ಲ, ಅವರೆಲ್ಲ ದೇವಲೋಕದಲ್ಲಿ ಇದ್ದವ್ರಿಗೆಲ್ಲಾನು ಸಹಾಯಕ್ಕೆ ಅಂತ ಬರ್ತಾ ಇದ್ರು. ಏನಾದ್ರೂ ಯುದ್ಧ ಆದ್ರೆ ಸಹಾಯಕ್ಕೆ ಅಂತ ಬರ್ತಾ ಇದ್ರು.
ಆ ಕಾಲಕ್ಕೆ ಅದೇನೋ ತೊಂದರೆ ಆಯ್ತೇನೋ, ಸತ್ಯಲೋಕಕ್ಕೆ ಇಕ್ಷ್ವಾಕು ವಂಶದವರು ಬಂದಿದ್ರು. ಬಂದಾಗ ಇಕ್ಷ್ವಾಕು ದೊರೆ ಇದನ್ನ ನೋಡ್ಬಿಟ್ಟು, ಎಷ್ಟು ಚೆನ್ನಾಗಿದೆ ಸುಂದರವಾದ ಮೂರ್ತಿ, ಇದು ನಮಗ್ ಕೊಡ್ತೀರಾ, ನಾವು ಸ್ವಲ್ಪ ಆರಾಧನೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಕೇಳ್ತಾರೆ. ಅದೆಲ್ಲ ಸಾಧ್ಯವಿಲ್ಲ, ನನಗೆ ಭಗವಂತ ಸಾಕ್ಷಾತ್ ಕೊಟ್ಟಿರೋದು, ನಾನು ಯಾರಿಗೂ ಕೊಡೋಕ್ಕಾಗೋದಿಲ್ಲ ಇದನ್ನ ಅಂತ ಹೇಳ್ಬಿಡ್ತಾರೆ. ನಾನು ತಪಸ್ ಮಾಡಿ ಪಡ್ಕೊಂಡಿದ್ದೀನಿ ಇದನ್ನ, ನಾನು ಇದನ್ನ ಅಷ್ಟು ಸುಲಭವಾಗಿ ಕೊಡೋದಿಲ್ಲ ಯಾರಿಗೂ ಅಂತ ಹೇಳ್ತಾರೆ. ಅವಾಗ ಸ್ವಲ್ಪ ಬೇಜಾರಾಗಿ ಇಕ್ಷ್ವಾಕು ವಂಶದ ದೊರೆಗಳಿಗೆ ಬಂದು, ಅವ್ರು ಬ್ರಹ್ಮ ತಪಸ್ ಮಾಡಿ ಪಡ್ಕೊಂಡಿದ್ದಲ್ವಾ, ನಾವು ಯಾಕೆ ತಪಸ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರಂತೆ. ಸರಿ, ತಾವು ಕೂಡ ಕೂತ್ಕೊಂಡು ತಪಸ್ ಮಾಡಿ ನಿಷ್ಠೆಯಿಂದ. ಅವಾಗ ಶ್ರೀಮನ್ನಾರಾಯಣ ಒಲಿತಾನೆ. ಏನ್ ಬೇಕು ಅಂತ ಕೇಳಿದಾಗ, ಈ ತರ ನಿನ್ನ ವಿಗ್ರಹ ನನಗೆ ಬೇಕು, ಅಲ್ಲಿ ಇಟ್ಕೊಂಡಿದಾರಲ್ಲ ಪ್ರಣವಾಕಾರದ ವಿಮಾನದಲ್ಲಿ, ಅದು ನಾನು ಆರಾಧನೆ ಮಾಡ್ಬೇಕು, ನನಗೆ ಅಯೋಧ್ಯೆಗೆ ಬೇಕು ನನಗೆ ಅನ್ನೋದು ಕೇಳ್ತಾನೆ. ಆಯ್ತು ತಗೋ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ಚತುರ್ಮುಖ ಬ್ರಹ್ಮ ಕೊಡ್ತಾ ಇಲ್ಲ, ನೀವೇ ಹೇಳ್ಬೇಕು ಅದಕ್ಕೆ ಅಂತ ಹೇಳ್ತಾರೆ. ಅವಾಗ ಬ್ರಹ್ಮನಿಗೆ ಆದೇಶ ಮಾಡ್ತಾನೆ, ಭಗವಂತ ಕೊಟ್ಟು ಬಿಡು, ಅವರು ಪೂಜೆ ಮಾಡ್ಬಿಟ್ಟು ಕೊಡ್ತಾರೆ. ಏನು ನಿನ್ನ ಕಾಲಮಾನ ಏನೋ ಅವ್ರ ಕಾಲಮಾನ ಏನೋ, ಅವ್ರು ನೀನು ಪೂಜೆ ಮಾಡಿ ವಾಪಸ್ ಕೊಡೋಷ್ಟೊತ್ತಿಗೆ ನಿನ್ಗೆ ಇನ್ನೂ ಇಜ್ಜೇನು ಬಂದಿರಲ್ಲ, ಅಷ್ಟೊತ್ತಿಗೆ ನಾನು ವಾಪಸ್ ಬಂದಿರ್ತೀನಿ, ಕೊಡು ಅಂತ ಹೇಳ್ತಾರೆ. ಅದು ನಿಜ ಅಂತ ಹೇಳ್ಕೊಂಡು ಆಮೇಲೆ ಕೊಡ್ತಾರೆ. ಯಾಕಂದ್ರೆ ಕಾಲಮಾನ ಇದೆಯಲ್ಲ, ಮನುಷ್ಯರದು ಬೇರೆ, ದೇವತೆಗಳದ್ದು ಬೇರೆ, ಹಾಗಾಗಿ ಕೊಡ್ತಾರೆ. ಅದು ಅಯೋಧ್ಯೆಗೆ ಬರುತ್ತೆ. ಅಯೋಧ್ಯೆಯಲ್ಲಿ ತುಂಬಾ ವಿಜೃಂಭಣೆಯಿಂದ ಅವರು ಕುಲದೇವತೆ ಅಂತ ಪೂಜೆ ಮಾಡ್ತಾ ಇರ್ತಾರೆ. ನಾವು ನೋಡಿದೀವಲ್ಲ, ರಾಮನಿಗೆ ಕೂಡ ಅವನಿಗೆ ಇದು ಪಟ್ಟಾಭಿಷೇಕ ಅಂತ ಅವ್ರಿಗೆ ಅನೌನ್ಸ್ ಮಾಡಿದಾಗ ರಾತ್ರಿ ಎಲ್ಲ ಕುಲದೇವತಾ ಪೂಜೆ ಮಾಡ್ಬೇಕು ನೀನು ಮಾಡುವಂತ ವಶಿಷ್ಠರು ಆದೇಶ ಕೊಡ್ತಾರೆ. ಇದೇನೆ ಕುಲದೇವ. ಅಲ್ಲಿ ಸತ್ಯಲೋಕದಲ್ಲಿ ಇದ್ದಂತ ಈ ವಿಮಾನ ಇದೆಯಲ್ಲ, ರಂಗನಾಥನ ವಿಮಾನ, ಆ ರಂಗನಾಥನ ವಿಮಾನವನ್ನು ತಂದಿಟ್ಕೊಂಡಿರ್ತಾರೆ ಅಯೋಧ್ಯೆಯಲ್ಲಿ. ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡ್ತಾ ಇದ್ದಾಗ ಸೀತೆ ನೋಡ್ತಾಳಂತೆ ಒಂದು ಕ್ಷಣ, ಏನು ಅಲ್ಲಿರೋನು ಒಂದು ಇವ್ರ ತರನೇ ಇದಲ್ಲ, ನಮ್ ಗಂಡನ ತರನೇ ಇದಲ್ಲ ಅಂತ ಗಂಡನ ಮುಖ ನೋಡ್ತಾಳ. ಏನು ಅಂತ ಕೇಳ್ತಾನಂತೆ ಶ್ರೀರಾಮಚಂದ್ರ, ಏನು ಅಂತ ಕೇಳ್ತಾನಂತೆ. ಅವಾಗ ಅವಳು ಏನು ಇಲ್ಲ ಅಂತ ಹೇಳ್ತಾಳಂತೆ. ಯಾಕಂದ್ರೆ ಅವಳು ಹೇಳಲ್ಲ, ನೀನು ಅವನು ಒಂದೇ ತರ ಇದ್ದೀರಾ ಅಂತ ಹೇಳೋದಿಲ್ಲ, ಏನು ಇಲ್ಲ ಅಂತ ಹೇಳ್ತಾಳಂತೆ. ಸರಿ, ಮುಗುಳ್ನಕ್ಬಿಟ್ಟು ಪೂಜೆ ಮುಗಿಸ್ತಾರೆ. ಆದ್ರೆ ಬೆಳಗ್ಗೆ ಅದು ಪಟ್ಟಾಭಿಷೇಕ ಕ್ಯಾನ್ಸಲ್ ಆಗುತ್ತೆ, ಅದು ಬೇರೆ ವಿಷಯ. ಹಾಗಾಗಿ ಅವ್ರ ಹತ್ರ ಇರುತ್ತೆ ಇದು ಹೇಗೆ ವಿಭೀಷಣನ ಕೈಗೆ ಬರುತ್ತೆ ಅಂತ ಹೇಳಿದಾಗ, ವಿಭೀಷಣ ಲಂಕೆಯಿಂದ ವಾಪಸ್ ಬರ್ಬೇಕಾದ್ರೆ ರಾಮಚಂದ್ರನೇ ಜೊತೆಗೆ ಪುಷ್ಪಕ ವಿಮಾನದಲ್ಲಿ ಬರ್ತಾರೆ. ಬಂದಾಗ ಇಲ್ಲಿ ಅಯೋಧ್ಯೆಯಲ್ಲಿ ಆ ರಂಗ ವಿಮಾನವನ್ನ ನೋಡಿ ತುಂಬಾ ಆಸೆ ಪಟ್ಟು, ಇಲ್ಲ ಇದು ನನಗ್ ಬೇಕೇ ಬೇಕು ಅಂತ ಕೇಳ್ತಾರೆ. ಅವಾಗ ಇಲ್ಲ, ಇದು ವಂಶ ಪಾರಂಪರ್ಯವಾಗಿ ಬಂದಿರೋದು, ಅದರ ನಮಗ್ ಪೂಜೆ ಮಾಡಕ್ ನಾವ್ ಬೇಕು, ಅದರ ಕೊಡಕ್ ಬರೋದಿಲ್ಲ ಅಂತ ನಿರಾಕರಿಸಿರ್ತಾನೆ ರಾಮ. ಆದ್ರೆ ಯಾವಾಗ ಕೊಡ್ತಾನೆ ಅಂತ ಹೇಳಿದ್ರೆ, ತನ್ನ ಅವತಾರ ಕಾಲ ಎಲ್ಲ ಮುಗಿಬೇಕಾದ್ರೆ, ಯಾವಾಗ್ಲೂ ಕೆಲವು ಸತಿ ತಪ್ಪಾಗಿ ಹೇಳ್ತಾರೆ, ಬಂದಾಗ ಪಟ್ಟಾಭಿಷೇಕದಲ್ಲಿ ಗಿಫ್ಟ್ ಆಗಿ ಕೊಟ್ಬಿಟ್ಟ ಇವನ್ಗೆ. ಪಟ್ಟಾಭಿಷೇಕದಲ್ಲಿ ವಿಭೀಷಣ ಬಂದಾಗ ಕೊಟ್ಟಿದ್ದಲ್ಲ ಇದು. ಅವತಾರ ಮುಗಿಸ್ಕೊಂಡು ಹೋಗ್ಬೇಕಾದಾಗ ವಿಭೀಷಣನು ಬರ್ತಾನೆ. ಚರಾಚರಗಳೇ ವೈಹುಂದತೆ ಎತ್ತಿ ನಾನು ಬರ್ತೇನೆ, ನನ್ನ ಮೋಕ್ಷ ಕರ್ಕೊಂಡು ಹೊಟ್ಟೋಗಂತ ಬರ್ತಾನೆ ವಿಭೀಷಣ. ಅವಾಗ ರಾಮ ಇದ್ಕೊಂಡು, ಇಲ್ಲ ಇಲ್ಲ, ನಿನ್ನಂತ ಒಳ್ಳೆಯವರು ಇರ್ಬೇಕು, ನೀನು ಪೂರ್ತಿ ಆಯುಷ್ ಮುಗಿಸ್ಕೊಂಡು ಬಾ, ನೀನಿಲ್ದೆ ಹೇಗಿರೋದು ನಾವು ಇವಾಗ ದಿನ ಬೆಳಗ್ಗೆ ತೆನ್ ದಿಶೆ ನೋಕಿ ಅಂತ ಹೇಳಿ ದಕ್ಷಿಣ ದಿಕ್ಕಿಗೆ ನೋಡ್ತಾ ಇದ್ದೆ, ನೀನು ಅದೊಂದು ತೃಪ್ತಿಯಿಂದ ನಾನು ಇರ್ತಾ ಇದ್ದೆ, ನೀನ್ ಇಲ್ಲದೆ ಇದ್ರೆ ಹೇಗಿರ್ಲಿ ಅಂತ ಹೇಳಿದಾಗ, ನೀನೇನು ಯೋಚನೆ ಮಾಡ್ಬೇಡ, ನಿನಗೆ ಈ ವಿಗ್ರಹ ನೀನ್ ತಗೊಂಡೋಗು ಅಂತ ಹೇಳ್ಬಿಟ್ಟು ಇವಾಗ ಅವತಾರ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಆ ಪುಷ್ಪಕ ವಿಮಾನದಲ್ಲಿ ತಗೊಂಡು ಬರ್ತಾನೆ. ಯಾರು? ವಿಭೀಷಣ ತಗೊಂಡ್ ಬರ್ತಾನೆ. ಬರ್ತಾ ಇರ್ಬೇಕಾದ್ರೆ ಏನಾಗತ್ತೆ, ಅಷ್ಟೇ ಹೇಳಿರ್ತಾರೆ, ಎಲ್ಲೂ ಇಡಬಾರ್ದು ಕೆಳಗಡೆ, ಎಲ್ಲಾದ್ರೂ ಇಟ್ರೆ ಅಲ್ಲೇ ಪ್ರತಿಷ್ಠೆ ಆಗ್ಬಿಡತ್ತೆ ಅದು, ಆಮೇಲೆ ನಿನಗೆ ಅದು ಕೆಲ್ಸಕ್ಕೆ ಬರೋದಿಲ್ಲ ಅಂತ ಹೇಳಿ ಸುಮಾರು ಜನ ಹೇಳ್ತಾರೆ. ಅದು ಹೇಳಿದ್ರೆ ಕೂಡ ಅದೇನಾಗತ್ತೆ, ಬರ್ತಾ ಇರ್ತಾನೆ. ಕಾವೇರಿ, ಉಭಯ ಕಾವೇರಿ, ಕೊಲ್ಲಿಡಂ ಮತ್ತೆ ಕಾವೇರಿ ನದಿ ಎರಡು ಕಡೆನೂ ಸುತ್ತುವರಿದಂತ ಒಂದು ದ್ವೀಪ ಶ್ರೀರಂಗ. ತುಂಬಾ ಸೊಗಸಾದ ದ್ವೀಪ, ಮರಳು ಬೆಳ್ಳಗೆ ತುಂಬಾ ಚೆನ್ನಾಗಿರುತ್ತೆ. ಅದು ಮೇಲಿಂದ ಪುಷ್ಪಕ ವಿಮಾನದಿಂದ ನೋಡಿದಾಗ ವಿಭೀಷಣನಿಗೆ ತುಂಬಾ ಆಸೆ ಆಗತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿ ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ಈ ಜಾಗ, ಇಲ್ಲಿ ನಾವು ಇದು ಅಭಿಷೇಕ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ದೇವರಿಗೆ ಅಂತ ಹೇಳಿ ಇಳಿತಾರೆ. ಇಳಿದಾಗ ಏನಾಗತ್ತೆ, ಆ ವಿಮಾನ ಅಲ್ಲೇ
ಕೂತ್ಕೊಂಡ್ಬಿಡುತ್ತೆ ಅಂದ್ರೆ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಅದು ಅವನಿಗೆ ಗೊತ್ತಿರಲ್ಲ. ಆ ಊರ್ ಜನ ಎಲ್ಲ ಬರ್ತಾರೆ, ಬಂಗಾರದ ವಿಮಾನ ಏನೋ ಒಂದು ಬಂತು ಅಂತ ಹೇಳಿದ್ರೆ ಫ್ಲೈಯಿಂಗ್ ಮಿಷನ್ ತರ ನ್ಯಾಚುರಲಿ ಎಲ್ರಿಗೂ ಆಶ್ಚರ್ಯ ಆಗತ್ತಲ್ಲ, ಅದು ಬಂದು ಇಲ್ಲಿ ಉಳ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಇನ್ನೂ ಆಶ್ಚರ್ಯ ಆಗುತ್ತೆ. ಸರಿ, ಎಲ್ಲ ಪೂಜೆಗಳು ನಡೆಸ್ತಾರೆ, ಎಲ್ಲ ಇದು ಮಾಡ್ತಾರೆ. ಆದ್ರೆ ಹೆಚ್ಚು ದಿವಸ ಇದಕ್ಕಾಗಲ್ಲ. ವಿಭೀಷಣ ಹೇಳ್ತಾನೆ, 1 ವಾರ ಆದ್ಮೇಲೆ ಲಂಕೆಯಿಂದ ಅವನಿಗೆ ಕಳಿಸ್ತಾರೆ. ಯಾರು, ನೀವು ತುಂಬಾ ದಿವಸ ಆಯ್ತು ಹೋಗಿ ಬರ್ಬೇಕಂತೆ, ಆಡಳಿತದಲ್ಲಿ ಏನೋ ಸ್ವಲ್ಪ ನೋಡ್ಕೊಳ್ಬೇಕಾಗಿರೋ ವಿಚಾರ ಇದೆ, ನೀವು ಬಂದ್ಬಿಡ್ಬೇಕು ಅಂತ. ಸರಿ, ತಕ್ಷಣ ಹೋಗೋಣ, ಎಲ್ಲಿ ದೇವ್ರನ್ನ ತಗೊಳ್ಳಿ ಅಂತ ಹೇಳಿದ್ರೆ ಎಲ್ಲಿ ಎತ್ತಾರೆ ಬರೋದೇ ಇಲ್ಲ. ಭೂಮಿಗೆ ಹಾಗೆ ಫಿಕ್ಸ್ ಆಗ್ಬಿಟ್ಟಿದೆ. ಓಡಾಡ್ತಾನೆ, ಅಯ್ಯೋ ನನಗೆ ಗೊತ್ತಿತ್ತು ಈ ತರ ಆಗತ್ತೆ ಅಂತ, ಏನ್ ಮಾಡೋದು ಅಂತ ಅಳ್ತಾನೆ, ಜೋರಾಗಿ ಅಳ್ತಾನೆ. ಅತ್ತಾಗ ಅವನು ಇದ್ರಲ್ಲಿ ಬಂದು ಹೇಳ್ತಾರೆ, ಶರೀರವಾಣಿ, ಇನ್ನೇನು ವರ್ಷ ಮಾಡೋಣ, ನಿನಗೆ ನಿಂದಿಕ್ಕಿಗೆ ನೋಡ್ತಾ ಇದ್ದೀನಿ, ನೋಡಿದ್ಯಾ, ಅದಕ್ಕೋಸ್ಕರ ನೀನ್ ಸಮಾಧಾನವಾಗಿರೋ, ಬೆಳಗ್ಗೆ ಅಂತ ನೀನು ಅಲ್ಲಿಂದನೇ ನಮಸ್ಕಾರ ಮಾಡು, ನಾನು ಇಲ್ಲಿಂದನೇ ನಿಮ್ಗೆ ಆಶೀರ್ವಾದ ಮಾಡ್ತೀನಿ, ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನ ಕಳಿಸ್ತಾರೆ. ಹಾಗೆ ವಾಪಸ್ ಹೋಗ್ತಾನೆ. ಇಲ್ಲಿ ರಂಗವಿಮಾನ ಕಾವೇರಿ ಮರಿಯನ್ನು ಉಭಯಂತರಲ್ಲಿ ಉಳ್ಕೊಂಡ್ಬಿಡ್ತು. ಇವಾಗ ಇದೇ ದೇವರನ್ನ ನಾವು ನೋಡ್ತೀವಿ. ಹೇಗೆ ಈ ರಂಗವಿಮಾನ ಇಲ್ಲಿ ಬ್ರಹ್ಮ ಗೆ ವಾಪಸ್ ಹೋಗುತ್ತೆ ಅಂತ ಹೇಳಿದ್ರೆ, ಕಲಿಯುಗದ ಕೊನೆಯಲ್ಲಿ, ಇವಾಗ ಕಲಿಯುಗದಲ್ಲಿ ಇದೀವಿ ನಾವು. ದ್ವಿತೀಯ ಪರಾರ್ಧೆ, ಸೆಕೆಂಡ್ ಹಾಫ್, ಶ್ವೇತವರಾಹ ಕಲ್ತ 51ನೇ ವರ್ಷ ಇದೀವಿ. ಚತುರ್ಮುಖ ಬ್ರಹ್ಮನ 51ನೇ ವರ್ಷದಲ್ಲಿ ಇದೀವಿ. ಅವನು ಪರಾರ್ಧೆ, ಅವನು ಅರ್ಧ ಆಗಿದೆ, ಇನ್ನು ಅರ್ಧ ಇದೆ. ಅರ್ಧಕ್ಕೆ ಈ ಇದು ಕೇಳಿಸ್ತಾ ಇದೆ ಮೇಡಮ್. ಕೇಳಿಸ್ತೀವಿ. ಹೌದಾ, ಕೇಳ್ಸತ್ತಾ ಈಗ? ಕೇಳಿಸ್ತು. ಓಕೆ. ಅವಾಗ ಅವತ್ತಿಂದ ಇಲ್ಲಿ ಶ್ರೀರಂಗದಲ್ಲಿದೆ. ಈ ಶ್ರೀರಂಗದಲ್ಲಿ ಇರುವಂತಹ ದೇವರಿಗೆ ಕಲಿಯುಗದ ಕೊನೆಯಲ್ಲಿ ಅದು ಸತ್ಯಲೋಕಕ್ಕೆ ಆ ವಿಮಾನ ಗರುಡ ತಗೊಂಡು ಹೋಗಿ ವಾಪಸ್ಸು ಕೊಟ್ಬಿಡ್ತಾರೆ. ಈಗಲೂ ನೋಡ್ಬೋದು, ದೊಡ್ಡ ಬೃಹದಾಕಾರದ ಒಂದು ಗರುಡಾಕೃತಿ ಅಲ್ಲಿ ಇದರಲ್ಲಿ ಇದೆ, ಮಂಟಪದಲ್ಲಿ ಇದೆ ಶ್ರೀರಂಗದಲ್ಲಿ. ಕಲಿಯುಗ ಕೊನೆಯಲ್ಲಿ ಎಲ್ಲಿ ಜಲಪ್ರಳಯ ಆದಾಗ ಎಲ್ಲ ಎಷ್ಟೋ ಸತಿ ಜಲಪ್ರಳಯ ಆಗಿದೆ ಇಲ್ಲಿ. ಅಂದ್ರೆ ದೈನಂದಿಕ ಪ್ರಳಯ ತರ ಆ ನದಿ ನೆರೆ ಬಂದು ದೇವಸ್ಥಾನ ಎಲ್ಲ ಮುಚ್ಚೋಗಿ ಅದನ್ನೆಲ್ಲ ಇದು ಮಾಡಿ, ತಿರುಮಂಗೆ ಆಳ್ವಾರೆಲ್ಲ ಸಪ್ತ ಪ್ರಾಕಾರಗಳನ್ನೆಲ್ಲ ಕಟ್ಟಿ ಭದ್ರವಾದ ಕೋಟೆ ತರ ನಿರ್ಮಿಸಿ ಎಲ್ಲ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಈಗ ಈ ಚರಿತ್ರೆಯಲ್ಲಿ ನೋಡೋಣ, ಈ ಕ್ಷೇತ್ರ ಪುರಾಣದಲ್ಲಿ ನೋಡೋಣ ಡೀಟೇಲ್ ಆಗಿ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಈ ಶ್ರೀರಂಗ ದೇವರು ಇದೆಯಲ್ಲ, ಅಲ್ಲಿ ಪ್ರತಿಷ್ಠೆ ಆದ್ಮೇಲೆ ನಿತ್ಯ ಪೂಜೆಗಳು ಅದು ಇದು ಎಲ್ಲ ಮಾಡ್ತಾ ಇದ್ರು, ಉತ್ಸವಗಳು ಇವೆಲ್ಲಾನು ಶುರು ಮಾಡಿದ್ರು. ಬ್ರಹ್ಮನು ಬಂದು ಬ್ರಹ್ಮೋತ್ಸವಗಳನ್ನೆಲ್ಲ ಏರ್ಪಡಿಸ್ಕೊಟ್ಟು ಎಲ್ಲ ಪೂಜೆಗಳು ನಡೀತಾ ಇದ್ವು. ಈ ರಂಗವಿಮಾನದಲ್ಲಿ, ಬೃಹದಾಕಾರವಾಗಿರುವಂತ ರಂಗವಿಮಾನದಲ್ಲಿ ಅನೇಕ ದಶಾವತಾರಗಳು ಅವೆಲ್ಲ ಇದೆ ಅಂತೆ. ಬಟ್ ನಾವು ಹತ್ರದಲ್ಲಿ ಹೋಗಿ ಅದನ್ನ ನೋಡಕ್ಕೆ ನಮ್ಗೆ ಅವಕಾಶ ಆಗೋದಿಲ್ಲ. ಇಲ್ಲಿ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ರಂಗನಾಥರು ಅಲ್ಲಿ ಸಮುದ್ರ ಮತನ ಬಂದಿದ್ರಿಂದ ಇದು ಯಾವ ಶಿಲ್ಪಿ ಕೆತ್ತಿದ್ದು ಅಲ್ಲ. ಇದು ಸ್ವಯಂ ವ್ಯಕ್ತವಾದ ಒಂದು ವಿಗ್ರಹ. ಈ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಅನೇಕ ಕ್ಷೇತ್ರಗಳಿವೆ, ಒಂದು 7-8 ಕ್ಷೇತ್ರಗಳಿವೆ. ಅದರಲ್ಲಿ ಈ ಶ್ರೀರಂಗನೂ ಒಂದು. ಈ ತಿರುಪತಿ ಮತ್ತೆ ತೋತಾದ್ರಿ ವನಮಾಮಲೆ ಇದೆಯಲ್ಲ ಅದು, ಆಮೇಲೆ ಶ್ರೀಮೂಷ್ಣಮ, ಸಾಲಿಗ್ರಾಮ, ನೈಮಿಷಾರಣ್ಯ, ಪುಷ್ಕರ, ಬದ್ರಿಕಾಶ್ರಮ, ಇವಿಷ್ಟು ಸ್ವಯಂ ವ್ಯಕ್ತ ಕ್ಷೇತ್ರಗಳು. ಇದು ಯಾವ ಶಿಲ್ಪಿನೂ ಕಡ್ದಿದ್ದಲ್ಲ. ಇದು ತನ್ನಂತಾನೆ ಹಾಗೆ ಸ್ವಯಂ ವ್ಯಕ್ತವಾದ ವಿಗ್ರಹಗಳು. ಇವುಗಳು ಏನಪ್ಪಾ ಅಂತ ಹೇಳಿದ್ರೆ, ಇದು ಕಲ್ಲಿನಿಂದ ಮಾಡಿರೋದಲ್ಲ. ನೋಡೋದಕ್ಕೆ ಕಪ್ಪು ಕಲ್ಲು ಶಿಲೆ ತರ ಕಾಣುತ್ತೆ ಶ್ರೀರಂಗನಾಥ, ಆದ್ರೆ ಕಲ್ಲಿನಿಂದ ಮಾಡಿದ್ದಲ್ಲ ಅದು. ಅನೇಕ ಸಾಲಿಗ್ರಾಮಗಳಿಂದ ಜೋಡಿ ಅಕ್ಷಾರಗಳು, ಬೇರೆ ಸುದೆ ಅಂತ ಹೇಳ್ತಾರಲ್ಲ, ಈ ಸುದ್ದೆ ಮಣ್ಣು, ಅದನ್ನ ಮೇಲೆ ಲೇಪಿಸಿ ನೋಡೋಕ್ಕೆ ಕಪ್ಪು ಕಲ್ಲು ಕಾಣೋ ತರನೇ ಕಾಣಬೇಕು, ಆ ತರ ಒಂದು ಫಿನಿಶಿಂಗ್ ಕೊಡ್ತಾರೆ. ಇಲ್ಲೂ ಅಷ್ಟೇನೆ, ಮತ್ತೆ ತಿರುವನಂತಪುರದಲ್ಲೂ ಅಷ್ಟೇನೆ, ಹಾಗೆ ತಿರುವಟ್ಟಾರಲ್ಲೂ ಅಷ್ಟೇನೆ. ಎಲ್ಲ ಒಂದೇ ಕಲ್ಲಲ್ಲಿ ಮಾಡಿರುವಂತ ವಿಗ್ರಹಗಳೆಲ್ಲ ಅವೆಲ್ಲ.
ಅದಕ್ಕೆ ಒಂದು ಕ್ಷಾರ ಪದ್ಧತಿ ಅಂತ ಏನೋ ಒಂದಿದೆ. ಇದು ಬೆಲ್ಲದ ರಸ, ಆಮೇಲೆ ಕಬ್ಬಿನ ರಸ, ಮತ್ತೆ ಅಂಟು, ಇವುಗಳೆಲ್ಲನ್ನ ಹಾಕಿ ಅಕ್ಕಿನ ರುಬ್ಬಿ, ಗೋಧಿ ಹಿಟ್ಟು ಅದೆಲ್ಲ ಏನೇನೋ ಹಾಕಿ ಮಾಡ್ತಾರೆ ಇವರೆಲ್ಲ. ಮೂಲಿಕೆಗಳು ಇವುಗಳನ್ನೆಲ್ಲ ಹಾಕಿ ಸಾಲಿಗ್ರಾಮವನ್ನ ಇಟ್ಟು ಆ ಶೇಪಲ್ಲಿ ಮಾಡಿ ಮೇಲ್ಗಡೆ ಚೆನ್ನಾಗಿ ಅದನ್ನ ಸಾರಿಸ್ತಾರೆ. ಹೆಂಗೆ ಇದ್ ಮಾಡ್ತಾರೆ ಅಂತ ಹೇಳಿದ್ರೆ ಕಪ್ಪು ಶಿಲೆಯಿಂದನೇ ಮಾಡಿದಾರೇನೋ ಅನ್ನೋ ತರ ಅನ್ನಿಸ್ಬೇಕು. ಹಾಗೆ ಇರುತ್ತೆ, ಗೊತ್ತೇ ಆಗುದಿಲ್ಲ. ಅದಕ್ಕೆ ಈ ಶ್ರೀರಂಗದ ವಿಗ್ರಹಕ್ಕೆ ಅಭಿಷೇಕ ಇಲ್ಲ. ಎಲ್ಲ ಬೇರೆ ವಿಗ್ರಹಗಳಿಗೆ ಅಭಿಷೇಕ. ಬೇರೆ ವಿಗ್ರಹಗಳಿಗೆ ಅಲ್ಲಿ ನಾವು ನೋಡಿದಾಗ ನಾಚ್ಯಾರ್ ನಿಮಗೆ ಸಿಗ್ತಾರೆ. ಬೇರೆ ವಿಗ್ರಹಗಳಿಗೆ ಶ್ರೀದೇವಿ ಭೂದೇವಿ ಮುಂದ್ಗಡೆ ಇದೆ. ಅರ್ಚಾ ಮೂರ್ತಿಗಳಿಗೆ, ಅದು ಉತ್ಸವ ಮೂರ್ತಿಗೆ ಅದಕ್ಕೇನೆ ಎಲ್ಲ ಅಭಿಷೇಕ, ದೈನಂದಿನ ಪೂಜೆ ಪುನಸ್ಕಾರ ಎಲ್ಲಾನು ಅದಕ್ಕೇನೆ ಮಾಡುವಂಥದ್ದು. ಇದಕ್ಕೆ ಮಾತ್ರ ಮೂಲವರಿಗೆ ಮಾತ್ರ ಯಾವಾಗ್ಲೂ ತೈಲ ಕಾಪು ಅಷ್ಟೇ. ವರ್ಷಕ್ಕೊಂದ್ಸತಿ ಗಂಧದ ಎಣ್ಣೆನಲ್ಲಿ ತೈಲ ಕಾಪು ಮಾಡ್ತಾರೆ. ಬೇರೆ ಏನು ಅಭಿಷೇಕ ಅದೆಲ್ಲ ಏನು ಮಾಡೋದಿಲ್ಲ. ಇಲ್ಲಿ ಇನ್ನೊಂದು ಈ ಸ್ಥಳದಲ್ಲಿ ಒಂದು ಏನು ಆಶ್ಚರ್ಯಕರವಾದ್ದು ಅಂತ ಹೇಳಿದ್ರೆ, ಈ ರಂಗನಾಥನಿಗೆ ನಾಯಕಿ ರಂಗನಾಯಕಿ. ಆದ್ರೆ ಅವಳಿಗೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ 7 ಜನ ಅಮ್ಮನವರು. ಯಾರಿಗೆ? ಈ ರಂಗನಾಥನಿಗೆ 7 ಜನ ಅಮ್ಮನವರಿದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ ರಂಗನಾಯಕಿ ಒಬ್ಳು, ಶ್ರೀದೇವಿ ಒಬ್ಳು, ಭೂದೇವಿ ಒಬ್ಳು, ನೀಲಾದೇವಿ ಒಬ್ಳು, ಆಮೇಲೆ ಶ್ರೀದೇವಿ ರಂಗನಾಯಕಿ ಒಂದೇನೆ, ಅವಾಗ ನೀಲಾದೇವಿ ಒಬ್ಳು, ಆಂಡಾಳು ಒಬ್ಳು, ಆಮೇಲೆ ಚೇರುಕುಲ ನಾಯಕಿ ಅಂತ ಒಬ್ಳು, ಆಮೇಲೆ ತುಲ್ಕನಾಚಿಯಾರ್ ಅಂತ ಒಬ್ಳು. ಒಟ್ಟು 7 ಜನ. ಈ 7 ಜನ ಇರೋದ್ರಿಂದ ರಂಗನಾಯಕಿಗೆ ಕೋಪ ಬಂತಂತೆ. ಅದಕ್ಕೆ ನಾನು ನಿಮ್ ಜೊತೆಗೆ ಇರೋದಿಲ್ಲ ಅಂತ ತನಿ ಸನ್ನದಿ, ಅವಳಿಗೆ ಒಂದು ಬೇರೆ ಸನ್ನಿಧಿ, ತಾಯಾರ ಸನ್ನಿಧಿ ಸಪರೇಟ್ ಆಗಿದೆ, ಭಗವಂತನ ಜೊತೆಗೆ ಇಲ್ಲ. ಆ ತಾಯಾರ ಸನ್ನಿಧಿ ತುಂಬಾನೇ ಬೇರೆನೇ ಇದೆ, ಬೇರೆ ಪ್ರಕಾರದಲ್ಲಿ ಆ ತರ ಬೇರೆ ಕಡೆ ಇದೆ. ವರ್ಷದಲ್ಲಿ ಒಂದೇ ಒಂದು ಸತಿ ಮಾತ್ರ ಶೇರ್ತಿ ಸೇವೆ ಅಂತ ಹೇಳ್ತಾರೆ. ಅದು ಪಂಗನಿ ಉತ್ತರದ ದಿವಸ. ಅವತ್ತು ಮಾತ್ರನೇ ಆ ತಾಯಾರು ಬಂದು, ಯಾಕಂದ್ರೆ ಆ ರಂಗನಾಯಕಿಗೆ ಕೋಪ ಅಂತೆ, ನಾನು ಇರ್ಬೇಕಾದ್ರೆ ನಿನಗೆ ಯಾಕೆ ಇಷ್ಟು ಜನ ಅಮ್ಮನವರು ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊಂಡು ತಾನು ಅಲ್ಲಿ ಪಡಿದಾಂಡಾದ ಪತ್ನಿ ಅಂತಾನೆ ಅವಳಿಗೆ ಹೆಸರು, ಅಡ್ಡ ಹೆಸರು. ಅವಳು ಹೊಸಲು ದಾಟಲ್ಲ, ಅಲ್ಲೇ ಇರ್ತಾಳೆ. ವರ್ಷಕ್ಕೆ ಒಂದೇ ಒಂದ್ಸತಿ ಮಾತ್ರ ರಂಗನಾಥನ ಜೊತೆಗೆ ಸೇವೆ ಕೊಡ್ತಾಳೆ. ಅದೇ ಶೇರ್ತಿ ಸೇವೆ ಅಂತ, ಒಟ್ಟಿಗೆ ಇರುವಂತದ್ದು. ಪಂಗುನಿ ಉತ್ತರ ಅಂತ ಅದು ಒಂದು ವಿಶೇಷವಾದ ದಿವಸ. ಅಮ್ಮನವರು ಮತ್ತೆ ರಂಗನಾಯಕಿ ಮತ್ತೆ ರಂಗನಾಥ ಒಟ್ಟಿಗೆ ಇರುವಂತದ್ದು. ಆ ವಿಶೇಷ ದಿವಸನೇ ಭಗವದ್ ರಾಮಾನುಜರು ನಾವು ನೋಡಿದೀವಿ ಶರಣಾಗತಿಯನ್ನ ಮಾಡಿಕೊಂಡು ಮತ್ತೆ ಗದ್ಯತ್ರಯಗಳನ್ನೆಲ್ಲ ಬರೆದು. ಇಲ್ಲಿ ಒರೆಯೂರು ಕಮಲವಲ್ಲಿ ಅಂತಾನು ಅವಳು ಒಬ್ಳು. 6 ಜನ ಹೇಳ್ದೆ. ಇನ್ನೊಂದು ಒರೆಯೂರಿನಲ್ಲಿ ಇರುವಂತ ಕಮಲವಲ್ಲಿ ಅಂತ ಆ ತಾಯಾರನ್ನು ಸೇರಿಸ್ಕೊಳ್ತಾರೆ. ಒಟ್ಟಿನಲ್ಲಿ ಒಟ್ಟು 7 ಜನ ಅಮ್ಮನವರು. ಈ ತರ ಈ ವಿಶೇಷವಾದ ಈ ಶ್ರೀರಂಗದ ಚರಿತ್ರೆಯಲ್ಲಿ ಇದೆಲ್ಲಾನು ಬರುತ್ತೆ. ಈ ಶ್ರೀರಂಗದಲ್ಲಿ ನಾನು ಹೇಳಿದ್ನಲ್ಲ ಈಗಾಗ್ಲೇ ಇದು ದ್ವೀಪ ಅಂತ. ಈ ದ್ವೀಪ ತುಂಬಾ ಸುಂದರವಾದ ದ್ವೀಪ. ಆದ್ರೆ ಹಿಂದಿನ ಕಡೆ ಇಲ್ಲಿ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಾಗ್ಲಿ ಅಥವಾ ಚೆಕ್ ಡ್ಯಾಮ್ಸ್ ತಮಿಳ್ನಾಡಲ್ಲಾಗ್ಲಿ ತುಂಬಾ ಇರ್ಲಿಲ್ಲ. ಹುಚ್ಚು ಹೊಳೆ ಬಂದ್ಬಿಡ್ತಾ ಇತ್ತು. ಅಷ್ಟೇ ಮಳೆ ತುಂಬಾ ಆದಾಗ ಹುಚ್ಚು ಹೊಳೆ ಬಂದು ಎಲ್ಲ ಈ ದ್ವೀಪ ಎಲ್ಲ ಫುಲ್ಲು ನೆರೆ ಆಗ್ಬಿಡ್ತಾ ಇತ್ತು. ಎಲ್ಲ ನೀರಲ್ಲಿ ಮುಳುಗ್ ಹೋಗ್ಬಿಡ್ತಾ ಇತ್ತು. ಆತರ ಅನೇಕ ಸತಿ ಎಲ್ಲ ಮುಳುಗೋದ್ಮೇಲೆ ಮತ್ತೆ ತಿರ್ಗಾ ದೇವರುಗಳನ್ನ ತೆಗೆದು ಮರಳೆಲ್ಲ ತೆಗೆದು ಮತ್ತೆ ದೇವ್ರನ್ನ ಉಪಸ್ಥಾನಕ್ಕೆ ಬಂದು ಪುನರುಜ್ಜೀವನ ಮಾಡಿ ದೇವಸ್ಥಾನಗಳನ್ನೆಲ್ಲ ಕಟ್ಟಬೇಕಾಯ್ತು. ಅದರಲ್ಲಿ ಧರ್ಮವರ್ಮ ಅನ್ನೋ ಚೋಳ ರಾಜ ಇದಾರಲ್ಲ, ಅವನು ಒಂದ್ಸತಿ ಇದನ್ನೆಲ್ಲ ಕಟ್ಟಿದ್ದಾನೆ. ಈಗ ನಾವು ಪ್ರಸ್ತುತ ನಾವು ಏನು ಆ ದೇವಸ್ಥಾನವನ್ನ ನೋಡ್ತೀವಿ, ಕಿಳ್ಳಿವಲವನ್ ಅಂತ ಒಬ್ಬ, ಅವನು ಚೋಳ ದೇಶದ ರಾಜನೇ. ಅವನೇನೆ ಎಲ್ಲ ಸನ್ನಿಧಿಗಳನ್ನೆಲ್ಲ ಕಟ್ಟಿಸಿ ತುಂಬಾ ಚೆನ್ನಾಗಿ ಮಾಡಿರ್ತೀವಿ. ಇದಕ್ಕೂ ಹಿಂದೆ ನಾವು ನೋಡಿದ್ರೆ ತಿರುಮಂಗೈ ಆಳ್ವಾರ್ ಅವರು ಕೂಡ ಈ ತುಂಬಾ ಪುನರುಜ್ಜೀವನ ಕೆಲಸಗಳನ್ನ ಮಾಡಿದ್ದಾರೆ. ಹೇಗೆ ಅಂದ್ರೆ 7 ಪ್ರಾಕಾರಗಳನ್ನ ಕಟ್ಟಿದ್ರು ಅವರು. ದೊಡ್ಡ ಗೋಡೆಗಳನ್ನ ಎಬ್ಸಿ 7 ಪ್ರಾಕಾರಗಳನ್ನ ಕಟ್ಟಿದ್ರು. ಎಷ್ಟೇ ದೊಡ್ಡ ನೆರೆ ಬಂದ್ರೇನು ಮಧ್ಯ ಮೂಲವರು ಏನು ಆಗದೆ ಇರೋ ತರ ಅವ್ರು ಕಟ್ಟಿದ್ರು. ಅದಾದ ನಂತರ ನೆರೆ ಬರ್ತಾ ಇತ್ತು, ಆದ್ರೆ ಇಷ್ಟೊಂದು ಹಾನಿ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಆ ದೊಡ್ಡ ತಿರುಮಂಗೈ ಆಳ್ವಾರ್ ಮದಿಲ್ ಅಂತಾನೆ ಹೆಸರೋದು. ಈಗಲೂ ಅದೆಲ್ಲ ಊರ್ ಮಧ್ಯೆ ಸೇರ್ಕೊಂಡ್ಬಿಟ್ಟಿದೆ. ಶ್ರೀರಂಗದಲ್ಲಿ 7 ಪ್ರಾಕಾರ ಅಂದ್ರೆ ಅವರು ತಿರುಮಂಗೈ ಆಳ್ವಾರ್ ಏನ್ ಮಾಡಿದ್ರು ಅಂದ್ರೆ, ಕ್ಷೇತ್ರ ಪರ್ಯಟನಲ್ಲಿ ಶ್ರೀರಂಗಕ್ಕೆ ಬಂದಾಗ ಅವರಿಗೆ ಸಾಕ್ಷಾತ್ ಭೂ ವೈಕುಂಠನೇ ಇದು, ವೈಕುಂಠ ತರಾನೇ ಇದು ಮಾಡ್ಬೇಕು ಅಂತ ಹೇಳಿ
ಹೇಗೆ ಸಪ್ತ ಆವರಣ ಇರುತ್ತೋ ವೈಕುಂಠಕ್ಕೆ ಹೋಗೋಕೆ, ಅದೇ ತರ ಸಪ್ತ ಪ್ರಾಕಾರ ಮಾಡೋದು ಈ ಗ್ರಾಮಕ್ಕೆ. ಇವಾಗ್ಲೂ ಅಷ್ಟೇ ಚಿತ್ರವೀಧಿ ಇನ್ನೊಂದು ವೀಧಿ ಅಂತ ಆ ದಾರಿಗಳನ್ನ ಇಟ್ಟೆ ಹೆಸರು ಆ ಪ್ರಾಕಾರಕ್ಕೆ ಸ್ಟ್ರೀಟ್ ಅಂತಾನೆ ಹೇಳ್ತಾರೆ. 7 ಪ್ರಾಕಾರ ಅದು. 7 ಪ್ರಾಕಾರದಲ್ಲಿ ಕಟ್ಟಿ ವೈಕುಂಠದಲ್ಲಿ ಹೇಗಿದೆಯೋ ಅದೇ ತರ 1000 ಕಾಲ್ ಮಂಟಪ ಒಂದು ನಿರ್ಮಾಣ ಮಾಡ್ತಾರೆ. ತುಂಬಾ ಸೊಗಸಾಗಿದೆ. ಇವಾಗ್ಲೂ ನಾವು ಹೋದಾಗ ಅದನ್ನು ನೋಡ್ಬೋದು. ನಂಬರ್ ಹಾಕಿಟ್ಟಿದ್ರು. ನಾವು ಹೋದಾಗ ಜಯಲಲಿತಾ ಅದನ್ನ ಪುನರುಜ್ಜೀವನ ಮಾಡಿಸ್ತಾ ಇದ್ಲು. ಎಲ್ಲ ಒಂದೊಂದು ಕಂಬಗಳಿಗೂ ಒಂದೊಂದು ನಂಬರ್ ಹಾಕ್ತಾ ಇದ್ರು. ಹೇಗೆ ಅಂದ್ರೆ ಮೊನೋಲಿಥಿಕ್, ಒಂದೇ ಒಂದು ಸಿಂಗಲ್ ಸ್ಟ್ರಕ್ಚರ್ ಆ ಕಂಬ. ಅಷ್ಟು ದೊಡ್ಡ ಉದ್ದನೆ ಕಂಬ ಎಲ್ಲಿಂದ ಸಿಕ್ತೋ ಕಲ್ಲು ಗೊತ್ತಿಲ್ಲ, ಹತ್ರದಲ್ಲೆಲ್ಲೂ ಇಲ್ವಂತೆ. ಅದೆಲ್ಲಿಂದನೋ ಹೇಗೋ ನದಿ ಮೂಲಕ ತಂದಿದ್ದಾರೆ ನೋಡಿ ಅವರು ತಿರುಮಂಗೈ ಆಳ್ವಾರು. ಇಷ್ಟು ಭಾರ ಒಂದೊಂದನು. ಆತರ 1000 ಕಂಬಗಳನ್ನ ತರಬೇಕು ಅಂದ್ರೆ ಏನು ಸಾಮಾನ್ಯವ? ಅಷ್ಟು ಜನ ಕೆಲಸ ಮಾಡಿರ್ಬೇಕು ಆ ದೇವಸ್ಥಾನಕ್ಕೆ. ಆ 1000 ಕಂಬ ಇರೋ ಅಂತ ಒಂದು ಮಂಟಪವನ್ನ ಕಟ್ಸಿದ್ದಾರೆ. ಅದು ಇವತ್ತಿಗೂ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಪಾರಾಯಣ ಮಾಡಕ್ಕೆ, ದೊಡ್ಡ ದೊಡ್ಡ ವಿಶೇಷಗಳು ಉತ್ಸವಾದಿಗಳನ್ನೆಲ್ಲ ಮಾಡಕ್ಕೆ ತುಂಬಾ ಚೆನ್ನಾಗಿ ಅನುಕೂಲವಾಗಿರೋ ತರ ಕಟ್ಟಿದ್ದಾರೆ. ಆದ್ರೆ ಏನ್ ಮಾಡೋದು, ಇವಾಗೆಲ್ಲ ಹಸು ಕಟ್ಕೊಂಡು ನಾಶ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ದಿನಗಟ್ಲೆ ಪಾರಾಯಣ ಮಾಡೋರೆ ಯಾರು ಇಲ್ವಲ್ಲ ಅಲ್ಲೆಲ್ಲ. ಆಮೇಲೆ ನಂತರ ಅನೇಕ ರಾಜರುಗಳು ಬಂದಾಗ ಅವ್ರವ್ರು ಇದು ವಿಜಯನಗರದ ರಾಜರು ಅವರು ಒಂದು ದೊಡ್ಡ ಮಂಟಪ ಕಟ್ಸಿದ್ದಾರೆ. ಆಮೇಲೆ ಚೋಳ ರಾಜಗಳಿಗೆ ಕೆಲವರು ಬಂದಾಗ ಅವರು ತಮ್ಮ ಹೆಸರಿನಲ್ಲಿ ಕೆಲವು ಮಂಟಪಗಳನ್ನ ಕಟ್ಸಿದ್ದಾರೆ ಹೊರಗಡೆ. ಸೊ ಕಲ್ಯಾಣ ಮಂಟಪಗಳು, ಆತರ ಕಲ್ಯಾಣ ಮಂಟಪ ಅಂದ್ರೆ ದೇವಸ್ಥಾನಕ್ಕೆ ಸೇರಿದಂಗೆನೆ ಬೇರೆ ಬೇರೆ ಹೊರವಲಯದಲ್ಲಿ ಗರ್ಭಗುಡಿಗೆ ಆಚೆ ಈಚೆ ಎಲ್ಲ ಬೇರೆ ಬೇರೆ ಮಂಟಪಗಳನ್ನ ಕಟ್ಟಿದ್ದಾರೆ. ಆಮೇಲೆ ಹಾಗೇನೆ ಶ್ರೀರಂಗದ ದೇವಸ್ಥಾನ ನೋಡ್ಬೇಕಾದ್ರೆ ನಮ್ಗೊಂದು ಗೈಡೇ ಬೇಕು. ಯಾಕಂದ್ರೆ ಎಲ್ಲಿ ಹೋಗಿ ಎಲ್ಲ ಹೊರಗಡೆ ಬರ್ಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಸ್ ಆಗ್ಬಿಡುತ್ತೆ. ಒಳಗಡೆ ಸನ್ನಿಧಿನಲ್ಲೇ ರಾಮರ ದೇವಸ್ಥಾನ ಇದೆ, ಧನ್ವಂತರಿ ದೇವಸ್ಥಾನ ಇದೆ, ಸುದರ್ಶನ ದೇವಸ್ಥಾನ ಇದೆ, ಸನ್ನಿಧಿ ಇದೆ, ವೇದಾಂತ ದೇಶಿಕರ ಸನ್ನಿಧಿ ಇದೆ, ಎಲ್ಲ ಇದೆ. ಎಲ್ಲ ನಿಧಾನಕ್ಕೆ ನೋಡ್ಬೇಕಾಗತ್ತೆ. ಆದ್ರೆ ಕೆಲವೊಬ್ರು ಗೈಡ್ ಇಟ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿ ಹೋಗುದು. ರಾಮಾನುಜರು ಅಲ್ಲೇನೆ ಅವರಿಗೆ ಸಮಾಧಿಯನ್ನು ಕಟ್ಟಿದ್ದಾರೆ. ಬೃಂದಾವನ, ಭಗವದ್ ರಾಮಾನುಜರ ಬೃಂದಾವನನು ಅಲ್ಲೇ ಇದೆ. ರಂಗನಾಯಕಿಯ ಆದೇಶದ ಮೇಲೆ ಯಾರಿಗೂ ದೇವಸ್ಥಾನ ಪ್ರಾಕಾರದಲ್ಲಿ ಯಾರಿಗೂ ಆತರ ಬೃಂದಾವನ ಮಾಡಕ್ಕೆ ಬಿಡೋದಿಲ್ಲ. ಆದ್ರೆ ಸಾಕ್ಷಾತ್ ಭಗವಂತನೇ ಆಜ್ಞೆ ಕೊಟ್ಟ ಮೇಲೆ ಅಲ್ಲಿ ಭಗವದ್ ರಾಮಾನುಜರಿಗೆ ಅಲ್ಲೇ ಆ ಸನ್ನಿಧಿನಲ್ಲೇ ಆ ಪ್ರಾಕಾರದಲ್ಲೇನೆ ಅವ್ರಿಗೆ ಬೃಂದಾವನ ಇದೆ. ಈಗಲೂ ನಾವು ಅಲ್ಲಿ ಹೋಗಿ ನೋಡ್ಬೋದು. ಮೇಲ್ಗಡೆ ಒಂದು ವಿಗ್ರಹ ಇದೆ, ಅದನ್ನೆಲ್ಲಾನು ಸಾಕ್ಷಾತ್ ಭಗವದ್ ರಾಮಾನುಜರೇ ಮಮ್ಮಿ ಅದು ಇದು ಅಂತಾರೆ. ಹಾಗೆಲ್ಲ ಏನಿಲ್ಲ. ಅದನ್ನ ಈ ಗಂಧ ಮತ್ತೆ ಇನ್ನು ಬೇರೆ ಇದು ಸಿದ್ದೆ ಅದರಿಂದ ಎಲ್ಲ ಮಾಡಿದ್ದಾರೆ. ಉಗುರು, ಕಣ್ಣು, ಕೂದಲು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಬೆಳೀತಾ ಇದೆ ಅನ್ನೋ ತರ ಅದೆಲ್ಲ ಹೇಳ್ತಾರೆ. ಅದೆಲ್ಲ ನಿಜ ಅಲ್ಲ. ಯಾಕಂದ್ರೆ ಸನ್ಯಾಸಿಗಳಿಗೆ ಹೇಗೆ ಇದು ಸಂಸ್ಕಾರ ಮಾಡ್ಬೇಕೋ ಅದೇ ತರ ಆಳವಾಗಿ ಅಲ್ಲಿ ಅಗದು ಉಪ್ಪಿನ ಮೂಟೆಗಳ ಮಧ್ಯೆ ಸಾಲಿಗ್ರಾಮಗಳನ್ನೆಲ್ಲ ಹಾಕಿ ಅವರಿಗೂ ಭಗವದ್ ರಾಮಾನುಜರಿಗೂ ಶಾಸ್ತ್ರೋಕ್ತವಾಗಿ ಅಲ್ಲಿ ಬೃಂದಾವನ ಮಾಡಿದ್ದಾರೆ. ಆ ಮೇಲ್ಗಡೆ ಇರೋದು ಇತ್ತೀಚೆಗೆ ಯಾವಾಗ್ಲೋ ಯಾರೋ ಅದನ್ನ ಮಾಡಿದ್ದಾರೆ, ಅಷ್ಟೇ ಗೊತ್ತು. ತಾನಾನ ತಿರುಮೇನಿ ಅಂತ ಹೆಸರು ಬಂದಿದೆ. ಆದ್ರೆ ತಾನಾನ ತಿರುಮೇನಿ ಅಂತ ಕೂಡಲೇ ಅದು ಭಗವದ್ ರಾಮಾನುಜರದೇ ಪಾರ್ಥಿವ ಶರೀರ ಅಲ್ಲಿ ಇನ್ನೂ ಹಾಗೇ ಇದೆ, ಅಷ್ಟು ವರ್ಷ ಆದ್ರೂ ಏನೂ ಆಗಿಲ್ಲ ಅನ್ನೋದೆಲ್ಲ ಅದೆಲ್ಲ ಸುಮ್ಮನೆ ವದಂತಿ ಅಷ್ಟೇನೆ, ಬೇರೆ ಏನಿಲ್ಲ. ಹಾಗೇನೆ ಹೊರಗಡೆ ಪ್ರಾಕಾರದಲ್ಲೂ ಅಮ್ಮನವರಿದ್ದಾರೆ, ನಾವು ನೋಡಿದ್ವಲ್ಲ. ಯಾಕಂದ್ರೆ ಒಳಗಿರೋದಿಲ್ಲ. ಈ ತರ ಪ್ರಾಕಾರಗಳನ್ನ ಯಾವ್ದು ಮಿಸ್ ಮಾಡಬಾರ್ದು ಅಂತಿದ್ರೆ ಒಂದು ಗೈಡ್ ಇಟ್ಕೊಂಡು ಅವುಗಳನ್ನೆಲ್ಲ ಹೋಗಿ ನೋಡ್ಕೊಂಡು ಬರ್ಬೇಕು ನಾವು. ಇಲ್ಲಿ ಇದಿಷ್ಟು ಈ ದೇವಸ್ಥಾನದ ಚರಿತ್ರೆ ಅಂತ ಇದ್ದಾಗ ಎಷ್ಟು ಚೆನ್ನಾಗಿ ಹೇಗೆ ಕಟ್ಸಿದ್ರು, ಎಲ್ಲಿಂದ ಕಲ್ಲನ್ನ ತಂದ್ರು, ಹೇಗೆ ಕೂಲಿ ಕೊಟ್ರು ತಿರುಮಂಗೈ ಆಳ್ವಾರು, ಇವೆಲ್ಲ ಆಶ್ಚರ್ಯಕರವಾಗಿದೆ. ಆ ಕೊಲ್ಲಿಡಮ್ ಅನ್ನೋ ಕಡೆ ಈ ಎಲ್ಲಾರ್ಗು ಚೆನ್ನಾಗಿ ಐಶ್ವರ್ಯವಂತರಾಗ್ಬೋದು ನೀವು ಕೆಲಸ ಮಾಡಿದ್ರೆ ಈ ದೇವಸ್ಥಾನಕ್ಕೆ ಅಂತೆಲ್ಲ ಕರ್ಕೊಂಡ್ ಬರ್ತಾರಂತೆ. ನಿಮಗೆ ಕೂಲಿ ಕೊಡ್ತೀನಿ ಅಂತಾನೆ ಇದ್ ಮಾಡ್ತಾರೆ. ಏನು ಕೊನೆಗೆ ನೀವು ಕೂಲಿನೇ ಕೊಡ್ಲಿಲ್ಲ ಅಂತ ಅವರೆಲ್ಲ ಗಲಾಟೆ ಮಾಡಿದಾಗ ತಿರುಮಂಗೈ ಆಳ್ವಾರು ಎಲ್ಲರನ್ನೂ ಕೊಲ್ಲಿಡಮ್ ಹತ್ರ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿ ಒಟ್ಟಿಗೆ ಅವರಿಗೆಲ್ಲ ಮೋಕ್ಷಕ್ಕೆ ಕಳಿಸಿದ್ರು ಅಂತ ಒಂದು ವರ್ಲಾರ ಚರಿತ್ರೆ ಇದು. ಹಾಗೆ ಒಂದು ವಿಮಾನದಲ್ಲಿ ಬಂದು ಅವ್ರನ್ನೆಲ್ಲ ನೇರವಾಗಿ ನಿಮಗೆಲ್ಲ ಭಗವಂತನ ಲೋಕಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರಂತೆ. ಹಾಗೆ ಮಾಡಿದ್ರು ಅಂತ ಒಂದು ವದಂತಿ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಎಲ್ಲರನ್ನು ನದಿನಲ್ಲಿ ಮುಳುಗಿಸಿ ಸಾಯಿಸ್ಬಿಟ್ರು ಅಂತ. ಅದೇನೇ ಇರ್ಲಿ, ಅವರೆಲ್ಲ ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ
ಭಗವಂತನ ದೇವಸ್ಥಾನ ಕಟ್ಟಕ್ಕೋಸ್ಕರ ಕೆಲಸ ಮಾಡಿ ಒಂದ್ ವೇಳೆ ಸತ್ತಿದ್ರೆ ಕೂಡ ಅವ್ರಿಗೆಲ್ಲ ಅದು ಮೋಕ್ಷ ಸಿಕ್ಕೇ ಇರತ್ತೆ. ಸುಮಗೆ ಆದ್ಮೇಲೆ ಅವ್ರಿಗೆಲ್ಲ ಪ್ರಪತ್ತಿ ಮಾಡಿ ಬಿಡಿ ವಿಷಯ. ಹಾಗಾಗಿ ಪ್ರಪಂಚ ಡೌಟ್ ಮಾಡೋದೇ ಬೇಡ. ಯಾರೋ ನೋಡಿ ಆಡಿಯೋ ಆಫ್ ಮಾಡ್ಕೊಳ್ಳಿ ದಯವಿಟ್ಟು. ಇದಿಷ್ಟು ದೇವಸ್ಥಾನದ ಬಗ್ಗೆ ಕಟ್ಟಡ ಅದೇನಿದೆ ಆರ್ಕಿಟೆಕ್ಚರ್ ಅದ್ರ ಬಗ್ಗೆ ನಾವು ಇವಾಗ ಹೇಳಿದ್ವಿ. ಇನ್ನು ಚರಿತ್ರೆ ಅಂತ ನೋಡಿದಾಗ ಈ ಕ್ಷೇತ್ರದಲ್ಲಿ ತುಂಬಾ 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 ಇದೆ ಚರಿತ್ರೆ. ಯಾಕಂತ ಹೇಳಿದ್ರೆ ಯಾವಾಗ ಬಂದಿದ್ದು ತ್ರೇತಾಯುಗದಲ್ಲಿ ಬಂದಿದ್ದು ಈ ವಿಗ್ರಹ ಇಲ್ಲಿ ಪ್ರತಿಷ್ಠೆ ಆಗಿರೋದು. ತ್ರೇತಾಯುಗದ ಕೊನೆಯಲ್ಲಿ ರಾಮ ಹೋದಾಗ ವಿಭೀಷಣ ತಗೊಂಡ್ಬಂದಿದ್ದು, ಅವಾಗ ಇಲ್ಲಿ ಪ್ರತಿಷ್ಠೆ ಆಗಿದ್ದು. ಅದಾದ್ಮೇಲೆ ದ್ವಾಪರ ಯುಗ ಆಯ್ತು, ಅದಾದ್ಮೇಲೆ ಈಗ ಕಲಿಯುಗ ಬಂದಿದೆ. ಇನ್ನೊಂದು ಹಿರಿಮೆ ಏನಪ್ಪಾ ಅಂದ್ರೆ ಈ ದೇವಸ್ಥಾನಕ್ಕೆ ಅಂದ್ರೆ 2 ಆಳ್ವಾರ್ಗಳು, ಒಂದು ಆಂಡಾಳು ಇನ್ನೊಂದು ತಿರುಪಾಣಾಳ್ವಾರು. ಇವರಿಬ್ರು ಇಲ್ಲೇನೆ ಲೀನವಾದ ಐಕ್ಯ ಅಂತ ನಾವು ಪದ ಉಪಯೋಗಿಸಲ್ಲ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಲೀನವಾದ ಅಂದ್ರೆ ನಮ್ಗೆ ದೇವರಲ್ಲಿ ಹೋಗಿ ಸೇರ್ಕೊಂಡ್ರು ಮತ್ತೆ ನಮ್ಗೆ ಕಣ್ಣಿಗೆ ಅವರ ಪಾರ್ಥಿವ ಶರೀರವಾಗಿ ಏನು ಅವಶೇಷಗಳು ಉಳಿಲಿಲ್ಲ. ಇದು ಶ್ರೀರಂಗದಲ್ಲಿ ಒಂದು ಆಶ್ಚರ್ಯಕರವಾದ ಸಂಗತಿ. ಆಂಡಾಳು ಸರಿ ತಿರುಪಾಣಾಳ್ವಾರು ಸರಿ ಅವರಿಬ್ರು ಅಲ್ಲೇ ಹೋಗಿ ಭಗವಂತನನ್ನ ಸೇರ್ಕೊಂಡ್ರು. ಇವತ್ತಿಗೂ ಅಷ್ಟೇನೆ ಅಷ್ಟು ಅದರಲ್ಲಿ ಒಂದು ವಿಶೇಷವಾದ ಒಂದು ಗುಣ ಇದೆ. ಯಾರು ಅವ್ರ ತರನೇ ಭಕ್ತಿ ಮಾಡ್ತಾರೋ ಖಂಡಿತವಾಗ್ಲೂ ಹೋಗಿ ನೇರವಾಗಿ ವೈಕುಂಠಕ್ಕೂ ಹೋಗ್ಬೋದು ಅನ್ನೋದು ಅಲ್ಲಿ ನಮ್ಗೆ ಸಿದ್ಧವಾಗಿ ಇರುವಂತ ಒಂದು ಇನ್ಫಾರ್ಮೇಶನ್ ಅಂದ್ರೆ ಸಂಗತಿ. ಅದು ಏನೋ ಸತ್ಯಾಸತ್ಯತೆ, ಬೇರೆ ಏನು ಇಲ್ಲ ಅದರಲ್ಲಿ. ಹಾಗಾಗಿ ಇಲ್ಲಿ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಈ ಶ್ರೀರಂಗದ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಈ ಚೇರುಕುಲ ನಾಯಕಿ ಅಂತ ನಾವು ಒಬ್ರು ನೋಡ್ವಿ. ಇವಳು ಯಾರು ಚೇರುಕುಲ ನಾಯಕಿ ಅಂತ ಹೇಳಿದ್ರೆ ಇವಳೇನೆ ಕುಲಶೇಖರ ಆಳ್ವಾರ್ ಮಗಳು. ಕುಲಶೇಖರ ಆಳ್ವಾರ್ಗೆ ನಾವು ನೋಡ್ತೀವಿ ಹೇಗೆ ಅವರು ಕೂಡ ಪಾಂಬಿಲ್ ಕೈ ಇಟ್ಟವನ್ನಂತೆಲ್ಲ ನಾವು ಹೇಳ್ತೀವಲ್ಲ. ಈ ದಿವ್ಯದೇಶಗಳನ್ನೆಲ್ಲ ನಾವು ಅನುಸಂಧಾನ ಮಾಡ್ಬೇಕಾದ್ರೆ 12 ಆಳ್ವಾರ್ಗಳ ಬಗ್ಗೆನೂ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾವ್ಯಾವ ಆಳ್ವಾರ್ ಯಾವ್ಯಾವ ಭಾಷೆಗಳನ್ನ ಹಾಡಿದ್ರು, ಯಾವ್ಯಾವ ದಿವ್ಯದೇಶಗಳಲ್ಲಿ ಹಾಡಿದ್ರು ಅನ್ನೋದೆಲ್ಲ ಒಂದು ಲಿಸ್ಟ್ ಆಗಿ ಬರುತ್ತೆ. ಆ ತರದಲ್ಲಿ ಕುಲಶೇಖರ ಆಳ್ವಾರ್ ಕೂಡ ಅಷ್ಟೇನೆ. ಗುಷ್ಯತೆ ಯಸ್ಯ ನಗರೇ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ. ಯಾವಾಗ ನಾನು ಹೋಗ್ತೀನೋ ರಂಗನಾಥನನ್ನ ನೋಡಕ್ಕೆ, ಯಾವಾಗ್ಲೂ ಯಾರ ಊರಲ್ಲಿ ಸದಾ ರಂಗನಾಥನ ಮೆರವಣಿಗೆ ಉತ್ಸವಗಳು ನಡೀತಾ ಇತ್ತು ಅವರೇನೆ ಕುಲಶೇಖರ ಆಳ್ವಾರ್ ಅಂತ ಅವ್ರ ತನಿಯನ್ನಲ್ಲಿ ಹೇಳಿದ್ದಾರೆ. ಹಾಗೆ ಅವ್ರಿಗೆ ಸದಾ ಭಕ್ತಿ, ವಿಷ್ಣು ಭಕ್ತಿ ಅಷ್ಟು ಹೆಚ್ಚಿತ್ತು ಅವ್ರಿಗೆ. ಅವ್ರ ಮಗಳಿಗೂ ಅಷ್ಟೇ ಭಕ್ತಿ ಇತ್ತು. ಆದ್ರೆ ಈ ಭಕ್ತಿಯಿಂದ ಏನಾಯ್ತು, ರಾಜ್ಯಪಾಲ ಮಾಡ್ತಾ ಇರ್ಲಿಲ್ಲ ಅವ್ರು ಸರಿಯಾಗಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದವರು ಸುತ್ತಮುತ್ತಲು ಆಡಳಿತ ವರ್ಗದವರೆಲ್ಲ ಏನ್ ಮಾಡಿದ್ರು, ಶ್ರೀ ವೈಷ್ಣವರ ಮೇಲೆ ತಪ್ಪು ಹಾಕ್ಬಿಡೋಣ, ಅವರೆಲ್ಲ ಕಳ್ಳರು ಅಂತ ಹೇಳಿ ನಿರೂಪಿಸ್ಬಿಟ್ಟು ಇವರು ಈ ತರ ಆಧ್ಯಾತ್ಮಿಕ ವಿಚಾರದಲ್ಲಿ ತೊಡಗಿಸ್ಕೊಂಡಿದಾರಲ್ಲ ಅದನ್ನ ಕಡಿಮೆ ಮಾಡಿಸ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ರತ್ನಹಾರ ಕಳೆದೋಯ್ತು ಅಂತ ಒಂದು ವದಂತಿ ಏರ್ಸ್ಬಿಟ್ರು. ಇಲ್ಲಿ ಯಾರು ಬರ್ತಾರೋ ದಿನ ಕತೆ ಕೇಳಕ್ಕೆ ಎಲ್ಲರನ್ನೂ ಪರೀಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು ಕೇರಳ ದೇಶದಲ್ಲಿ ಇದ್ ಮಾಡಿದ್ರು. ಅವಾಗ ಕುಲಶೇಖರ ಆಳ್ವಾರ್ಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲ ನನ್ನ ಅಡಿಯಾರ್ ಅಂದ್ರೆ ನನ್ನ ಭಾಗವತರು ಇದಾರಲ್ಲ ಅವ್ರು ಯಾರು ಆ ತರ ಕಳ್ಳರಲ್ಲ, ಕದಿಯೋಕೆ ಅಂತ ಯಾರು ಬರೋದಿಲ್ಲ. ಆತರ ಒಂದ್ ವೇಳೆ ಯಾರಾದ್ರೂ ಕದ್ದಿದ್ರೆ ಈ ಹಾವು ನನ್ನನ್ನೇ ಕರೀಲಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಕೊಡದಲ್ಲಿ ಘಟಸರ್ಪ ಎಲ್ಲ ಹಾಕ್ಬಿಟ್ಟು ಎಲ್ರೂ ಇದ್ರಲ್ಲಿ ಕೈ ಹಾಕಿ ಅಂತ ಹೇಳ್ತಾರೆ. ಅವಾಗ ಹೆದರ್ಕೊಂಡೆಲ್ಲ ಹೊರಟೋಗ್ತಾರಲ್ಲ, ಆತರ ಒಂದು ಏರ್ಪಡಿಸಿರ್ತಾರೆ. ಅವ್ ಏನ್ ಮಾಡ್ತಾರೆ, ಕುಲಶೇಖರ ಆಳ್ವಾರು ಇಲ್ಲ ಇವರು ಭಾಗವತರಿಗೆ ಆತರ ನಾವು ಪರೀಕ್ಷೆ ಮಾಡೋದು ತುಂಬಾ ಅಪರಾಧ, ಅದು ಭಾಗವತಾಪಚಾರ ಆಗತ್ತೆ. ಅದ್ರ ಬದಲು ನಾನೇ ಕೈ ಇಡ್ತೀನಿ, ನನ್ನನ್ನ ಕಡೀಲಿ, ಬೇಕಾದ್ರೆ ಯಾರಾದ್ರೂ ತಗೊಂಡ್ರು ನನ್ನನ್ನ ಕಡೀಲಿ ಅಂತ ಅವ್ರು ಕೈ ಇಡ್ತಾರೆ. ಅವ್ರ ಹಾವು ಅವ್ರನ್ನ ಕಡಿಯಲ್ಲ. ಆದ್ರೆ ಅವ್ರಿಗೆ ಒಂದು ಬೇಸರ ಬಂದ್ಬಿಡುತ್ತೆ. ಸಾಧಾರಣವಾದ ಒಂದು ಕ್ಷುಲ್ಲಕ ವಿಚಾರಕ್ಕೆ ಭಾಗವತರನ್ನೆಲ್ಲ ಈ ಪರೀಕ್ಷೆ ಮಾಡ್ಬೇಕಾಯ್ತಲ್ಲ
ಈ ಜನಗಳಿಗೆ ನಾನು ಈ ತರ ರಾಜ್ಯಭಾರ ಸರಿಯಾಗಿ ಮಾಡ್ತಿಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಕ್ಷಣ ಮಗನನ್ನ ಕರೆದು ಅವನಿಗೆ ಪಟ್ಟ ಕಟ್ಬಿಟ್ಟು ನಾನು ರಂಗನಾಥನನ್ನು ನೋಡಕ್ಕೆ ಶ್ರೀರಂಗಕ್ಕೆ ಹೋಗ್ತೀನಿ ಅಂತ ಹೊರಟ್ಬಿಡ್ತಾರೆ. ಅವ್ರು ಹೊರಟಾಗ ಈ ಚೇರಕುಲ ನಾಯಕಿ ಇದ್ದಾಳಲ್ಲ ಅವಳು ಬರ್ತಾಳೆ. ಅವಳು ಅವ್ರ ತಂದೆನ ಫಾಲೋ ಮಾಡ್ಕೊಂಡು ಬರ್ತಾಳೆ. ಅವಳೇ ಇವಳು. ಅವಳಿಗೂ ಒಂದು ಸನ್ನದಿ ಇದೆ. ಅವಳು ಕಲ್ಯಾಣೋತ್ಸವ ವರ್ಷದಲ್ಲಿ ಒಂದ್ಸತಿ ಅವಳಿಗೂ ಮಾಡ್ಬಾರೆ ಅಂತ ಒಂದು ಪದ್ಧತಿ, ಅದೊಂದು ಅಲ್ಲಿ ಬರಲ್ಲ ಚರಿತ್ರೆ ಇದೆ. ಆ ಚೇರಕುಲ ನಾಯಕಿ. ಇನ್ನು ಈ ಇದು ತುಲುಕನಾಚಿಯಾರ್ ಅಂತ ಒಬ್ಳಿದ್ಲಲ್ಲ, ಅವಳು ಯಾರು ಅಂತ ನೋಡಿದ್ರೆ ಹೆಚ್ಚು ಕಡಿಮೆ ನಾವು ಮೇಲ್ಕೋಟೆನಲ್ಲಿ ಏನು ಒಂದು ಕತೆ ನೋಡ್ತೀವಿ ಅದೇ ತರ ಕತೆ ಇಲ್ಲೂ ಆಗಿದೆ. ಮಲ್ಲಿಕ್ ಕಾಫರ್ ಅಂತ ಹೇಳ್ಬಿಟ್ಟು ಒಬ್ಬ ಬಂದು ದಂಡನಾಯಕ, ಅವನು ತುರುಷ್ಕ ದಂಡನಾಯಕ ಬಂದು ಎಲ್ಲವನ್ನು ಕದ್ದುಕೊಂಡು, ಇಲ್ಲ ಚಿನ್ನದ ದೇವಸ್ಥಾನ ಅಂತಾನೆ ಚರಿತ್ರೆಯಲ್ಲಿ ತುಂಬಾ ಫೇಮಸ್ ಆಗ್ಬಿಟ್ಟಿತ್ತಲ್ಲ ಶ್ರೀರಂಗ, ತುಂಬಾ ಒಡವೆಗಳು, ತುಂಬಾ ಇದು ಎಲ್ಲ ಇದೆ ಅಂತ ಬಂದು ಏನ್ ಮಾಡ್ತಾನೆ, ಎಲ್ಲವನ್ನ ಕದ್ಕೊಂಡು ಇದು ಅರ್ಚಾ ಮೂರ್ತಿ ಇದೆಯಲ್ಲ, ಇದನ್ನ ಉತ್ಸವ ಮೂರ್ತಿ, ಅದು ಬಂಗಾರದ್ದು, ಅದನ್ನ ತಗೊಂಡು ಓಡೋಗ್ಬಿಡ್ತಾನೆ. ತಗೊಂಡೋಗಿ ಡೆಲ್ಲಿನಲ್ಲಿ ಇಟ್ಕೊಳ್ತಾನೆ. ಅವನು ಬರ್ತಾನೆ ಅಂತ ಕೂಡ್ಲೆ ಅಮ್ಮನವ್ರ ಮೂರ್ತಿ ಎಲ್ಲ ಕೆಲವೆಲ್ಲ ಅಲ್ಲೇ ಒಂದು ಮರದ ಕೆಳಗಡೆ ಹುದುಗಿಡ್ತಾರೆ. ಆದ್ರೆ ಇದನ್ನ ನೋಡಿ ಬಚ್ಚಿಡೋ ಅಷ್ಟರಲ್ಲಿ ತಗೊಂಡೋಗ್ತಾನೆ. ಬಂಗಾರದ ಮೂರ್ತಿ ಇರುತ್ತೆ, ತಗೊಂಡೋಗ್ತಾನೆ. ತಗೊಂಡೋದ್ರೆ ಯಾಕಂದ್ರೆ ಅಮ್ಮನವ್ರು ಬೇರೆ ಸನ್ನಿಧಿನಲ್ಲೇ ಇರ್ತಾರಲ್ಲ, ಸೊ ಅಲ್ಲೇ ಒಂದು ಮರದ ಕೆಳಗಡೆ ಅದನ್ನ ಹೂತ್ ಹಾಕ್ಬಿಟ್ಟು ಅರ್ಚಕರು ಅದನ್ನ ಕಾಪಾಡಿರ್ತಾರೆ. ಇದನ್ನ ಕಾಪಾಡಕ್ಕಾಗಿರಲ್ಲ, ಇಲ್ಲಿ ದೆಹಲಿಗೆ ತಗೊಂಡೋಗಿರ್ತಾರೆ. ಆದ್ರೆ ಒಬ್ಳು ಬೆಳ್ಳೆಯಮ್ಮಾಳನ್ನೋಳು ಇವ್ರನ್ನ ಎಲ್ಲ ನೋಡ್ಕೊಂಡಿರ್ತಾಳೆ. ಅವಳು ಪರಮ ರಂಗನಾಥನ ಭಕ್ತೆ. ಅವಳು ಫಾಲೋ ಮಾಡ್ಕೊಂಡು ಹೋಗ್ತಾಳಂತೆ. ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲಿ ಡೆಲ್ಲಿನಲ್ಲಿ ಹೋಗಿ ಆ ನವಾಬನ ಅರಮನೆ ಒಳಗೆ ಹೋಗಿ ನೋಡಿ ಅವ್ರ ಮಗಳ ಹತ್ರ ಅದನ್ನ ಕರಗಿಸ್ಬಿಡ್ಬೇಕು ಅಂತ ಇರ್ತಾವ. ಅಷ್ಟರಲ್ಲಿ ಅವ್ರ ಮಗಳು ನೋಡ್ಬಿಟ್ಟು, ಇಲ್ಲ ಇದು ಚೆನ್ನಾಗಿದೆ, ನನಗೆ ಆಟ ಆಡಕ್ಕೆ ಕೊಡಿ ಅಂತ ಕೇಳಿ ಇಸ್ಕೊತಾಳೆ. ಅವಳು ಅಂತಃಪುರದಲ್ಲಿರುತ್ತೆ. ಅದಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಅವಳು ತನ್ನ ಪಕ್ಕದಲ್ಲೇ ನೈವೇದ್ಯನೂ ಮಾಡಿ, ಅವಳೇನ್ ತಿಂತಾಳು ಅದನ್ನೇ ತೋರಿಸಿರ್ತಾಳೆ. ನೈವೇದ್ಯನೂ ಮಾಡಿ ಪಕ್ಕದಲ್ಲೇ ಮಲಗಿಸ್ಕೊಂಡಿರ್ತಾಳಂತೆ. ಅದನ್ನ ನೋಡ್ಕೊಂಡು ಬಂದು ಇವಳು ಇಲ್ಲಿ ಹೇಳ್ತಾಳೆ ಅರ್ಚಕರಿಗೆ, ಈ ತರ ಎಲ್ಲ ಅಲ್ಲಿ ಇಟ್ಕೊಂತಿದ್ದಾರೆ, ಅಂತಃಪುರದಲ್ಲಿದೆ, ಹೇಗೆ ಇವಾಗ ಪೂಜೆ ಮಾಡ್ಬೇಕಂದ್ರೆ ಏನಾದ್ರು ಬೇಕಲ್ಲ, ಉತ್ಸವ ಮೂರ್ತಿ ಬೇಕಲ್ಲ, ಅಲ್ಲಿದೆ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಹೇಗೆ ಇದನ್ನ ವಾಪಸ್ ತರೋದು ಅಂತ ಹೇಳ್ಬೇಕಾದ್ರೆ ಒಂದು ಟೀಮ್ ಆಫ್ ಜನ ಹೋಗ್ತಾರಂತೆ. ಏನು ಎಂಟರ್ಟೈನರ್ಸ್ ತರ, ಅಂದ್ರೆ ಡಾನ್ಸರ್ಸ್ ತರ ಎಲ್ಲ ಹೋಗಿ ನೃತ್ಯ ಆಡಿ ಅವನನ್ನ ನವಾಬನ್ನ ಸಂತೋಷ ಪಡಿಸ್ತಾರೆ. ಅವನಿಗೆ ಸಂತೋಷ ಆಗತ್ತೆ, ತುಂಬಾ ಚೆನ್ನಾಗಿ ನೃತ್ಯ ಮಾಡಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ, ಏನ್ ಬೇಕು ನಿಮ್ಗೆ ಅಂತ. ಏನು ಬೇಡ, ನಿಮ್ ಮಗಳ ಹತ್ರ ಅಂತಃಪುರದಲ್ಲಿ ಇಟ್ಕೊಂಡಿದ್ದಾಳೆ ನಮ್ಮ ದೇವರನ್ನ ವಿಗ್ರಹ, ಅದೊಂದು ಕೊಟ್ಟು ಬಿಡಿ ಸಾಕು, ನಾವು ಹೊರಟೋಗ್ತೀವಿ ಅಂತ ಹೇಳ್ತಾರೆ. ಸರಿ ಆಯ್ತು ತಗೊಳ್ಳಿ ಅಂತ ಹೇಳ್ತಾನೆ, ಕೊಡಿಸ್ತಾನೆ. ಕೊಟ್ಬಿಟ್ರೆ ಏನಾಗುತ್ತೆ, ಆ ಮಗಳು ಅಳಕ್ ಶುರು ಮಾಡ್ತಾಳೆ. ಕೊಟ್ಬಿಡ್ತಾರೆ, ಇವ್ರು ತಗೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರ ಮಗಳು ತುಂಬಾ ಗಲಾಟೆ ಮಾಡ್ತಾಳೆ, ಇಲ್ಲ ನಮಗೆ ಅದು ಬೇಕೇ ಬೇಕು. ಅವಾಗ ಏನ್ ಮಾಡ್ತಾನೆ, ಅವ್ನು ಮತ್ತೆ ಮಲ್ಲಿಕ್ ಕಾಫರು ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಅಂತ ಹೇಳಿದ್ರೆ ಇವ್ರ ಹತ್ರ ಬಂದು ಕೇಳಿ ವಾಪಸ್ ಇಸ್ಕೊಂಡು ಹೋಗೋಣ ಅಂತ ಬರ್ತಾನೆ. ಇವರು ಬೇಗ ವಾಪಸ್ ಬಂದ್ಬಿಡ್ತಾರೆ ಶ್ರೀರಂಗಕ್ಕೆ. ಬಂದಾಗ ಯುದ್ಧಕ್ಕೆ ಬಂದಾಗ ಅವಳು ತುಲಕನಾಚಿ ಇರ್ತಾಳ, ಅವಳು ಒಂದು ಕುದುರೆ ಮೇಲೆ ಬರ್ತಾಳೆ ಅಂತ ಹೇಳ್ತಾರೆ. ಬಂದಾಗ ಇಲ್ಲಿ ನೋಡ್ತಾಳೆ, ಅವಳಿಗೆ ರಂಗನಾಥನ ವಿಗ್ರಹ ಕಾಣೋದಿಲ್ಲ, ಅದನ್ನ ನೋಡ್ಬಿಟ್ಟು ತುಂಬಾ ದುಃಖ ಆಗ್ಬಿಟ್ಟು ಅಲ್ಲೇ ಪ್ರಾಣ ಬಿಟ್ಬಿಡ್ತಾಳಂತೆ. ಬಾಗಿಲಲ್ಲೇನೆ ಆತ್ಮತ್ಯಾಗ ಮಾಡ್ಬಿಡ್ತಾಳೆ. ಆತ್ಮಹತ್ಯೆ ಮಾಡ್ಕೊಂಡು ಅಂತ ಹೇಳ್ತಾರೆ ಕೆಲವರು. ಆತ್ಮತ್ಯಾಗ ಮಾಡಿ ಅಲ್ಲೇ ಸತ್ತು ಬಿದ್ಬಿಡ್ತಾಳೆ. ಇದನ್ನ ನೋಡ್ಬಿಟ್ಟು ಆ ರಾಜನಿಗೆ ಮತ್ತೆ ಕೋಪ ಬಂದು ತುಂಬಾ ಎಲ್ಲಾ ನಾಶ ಮಾಡಿ ಎಲ್ಲ ವಿಗ್ರಹಗಳು ದೇವಸ್ಥಾನಗಳನ್ನ ಒಂದು ಎಲ್ಲ ಮಾಡ್ತಾನೆ. ಅಷ್ಟರಲ್ಲಿ ಆ ವಿಗ್ರಹವನ್ನ ಇಳಲೋಕಾಚಾರ್ಯ ಅಂತ ಒಬ್ರು ಇರ್ತಾರೆ, ಅವ್ರ ಹತ್ರ ತಗೊಂಡು ತಿರುಪತಿಗೆ ರವಾನಿಸ್ತಾರೆ. ತುಂಬಾ ಕಷ್ಟ, ಭಾರವಾದ ವಿಗ್ರಹ. ಉತ್ಸವಾದಿಗಳಲ್ಲೆಲ್ಲ ನಾವು ನೋಡ್ತೀವಲ್ಲ, ಜನರು ಅದನ್ನ ವಿಜಯ ಮಾಡ್ಸಕ್ಕೆ ಎಷ್ಟು ಜನ, 4-5 ಜನ ಹಿಡ್ಕೊಳ್ತಾರೆ. ಎಲ್ಲ ಭಾರ, ಜಗತ್ತಿನ ಭಾರವೆಲ್ಲ ಹೊತ್ಕೊಂಡಿರೋ ದೇವರನ್ನ ಹೊತ್ಕೊಳ್ಬೇಕಾದ್ರೆ ಭಾರನೇ ಇರ್ತಾರೆ. ಸೊ ಹಾಗಾಗಿ ಅವನನ್ನು ಹೊತ್ಕೊಳ್ಳೋದು ಕಷ್ಟ. ಅಂಥದ್ರಲ್ಲಿ ಇಳಲೋಕಾಚಾರ್ಯರು ಆ ವಿಗ್ರಹವನ್ನ ತಗೊಂಡು ಓಡ್ ಹೋಗ್ತಾರೆ. ಸುದರ್ಶನ ಸೂರಿಗಳು ಅಷ್ಟೇ, ಅವ್ರೇನ್ ಮಾಡ್ತಾರೆ, ಅವರು ಒಂದ್ ಕಡೆ ಬೇರೆ ಕಡೆ ಹೋಗ್ತಾರೆ. ಇವರು ಇಳಲೋಕಾಚಾರ್ಯ ಒಂದ್ ಕಡೆ ಹೋಗ್ತಾರೆ. ಅವರು ಸುದರ್ಶನ ಸೂರಿ ಮಕ್ಕಳು ಮತ್ತೆ ವೇದಾಂತ ದೇಶಿಕರ ಹತ್ರ ಶ್ರುತ ಪ್ರಕಾಶಿಕೆ ಅನ್ನೋ ಗ್ರಂಥವನ್ನ ಕೊಟ್ಟು ಇದನ್ನ ಕಾಪಾಡಿ ಅಂತ ಅವರು ಕೊಟ್ಬಿಟ್ಟು ಹೋಗ್ತಾರೆ. 4 ದಿವಸ ಕಾಲ ಅವನಿಗೆ ಕೋಪ ಬಂದು ಎಲ್ಲ ಸಿಕ್ಕದವ್ರನ್ನೆಲ್ಲ ಕೊಚ್ಚಿ ಹಾಕ್ತಾ ಇರ್ತಾನೆ ಮಲ್ಲಿಕ್ ಕಾಫರು.
13,000 ಜನ ಹಿಂದೂಗಳನ್ನ ಕೊಂದ ಅಂತ ಹೇಳ್ತಾರೆ. ಕೊನೆಗೆ ಅವನು ಬೇಸತ್ತು ಎಲ್ಲರನ್ನು ಕೊಂದ್ಬಿಟ್ಟು ಏನೇನ್ ಚಿನ್ನ ಎಲ್ಲ ಸಿಗುತ್ತೋ ಎಲ್ಲವನ್ನು ದೋಚ್ಕೊಂಡು ಮತ್ತೆ ದೆಹಲಿ ಕಡೆ ಪ್ರಯಾಣ ಮಾಡ್ಬಿಡ್ತಾನೆ. ಆ ತುಲಕನಾಚಿಯರ್ಗೆ ಈ ವಾಪಸ್ ಬಂದಾಗ 60 ವರ್ಷ ಕಾಲ ಇದು ನಡೆಯುತ್ತೆ ನೋಡಿ. ಯಾಕಂದ್ರೆ ದೇವ್ರಿಲ್ದೆ ಆ ಮೂಲವರ ದೇವಸ್ಥಾನಕ್ಕೆ ರಾತ್ರಿ ಗೋಡೆ ಕಟ್ಬಿಡ್ತಾರೆ. ಸಮಾಚಾರ ಬರುತ್ತೆ, ಈ ತರ ದಂಡೆತ್ತಿ ಬರ್ತಾ ಇದ್ದಾನೆ ತುರುಷ್ಕ ರಾಜ ಅಂತ ಕೇಳಿದಾಗ ಅವಾಗ ಏನ್ ಮಾಡ್ತಾರೆ, ರಾತ್ರಿ ಗೋಡೆಯನ್ನ ಕಟ್ಟಿ ಈ ವಿಗ್ರಹಗಳನ್ನ ಒಡವೆಗಳನ್ನೆಲ್ಲ ಸಾಗಿಸ್ತಾರೆ. ಎಷ್ಟು ಕಷ್ಟಪಟ್ಟಿದ್ದಾರೆ. ಕಾಡು ದಾರಿಯಾಗಿ ಚಾಮರಾಜನಗರದ ದಾರಿಯಾಗಿ ಕರ್ನಾಟಕದ ಮೇಲೆ ತಿರುಪತಿಗೆ ಹೋಗಿ ತಿರುಪತಿನಲ್ಲಿ ಗೋವಿಂದರಾಜಪಟ್ಟಣದಲ್ಲಿ ಇಟ್ಕೊಂಡಿರ್ತಾರೆ ಇದನ್ನೆಲ್ಲ ಅಂತ ಚರಿತ್ರೆ ತಿರುಪತಿನಲ್ಲಿರುತ್ತೆ. ಆಮೇಲೆ ಇದೆಲ್ಲಾರು ಸ್ವಲ್ಪ ಯಥಾಸ್ಥಿತಿಗೆ ಬಂದ್ಮೇಲೆ ಮತ್ತೆ ಅದನ್ನೆಲ್ಲ ವಾಪಸ್ ತರಿಸ್ಕೊಳ್ತಾರೆ ವೇದಾಂತ ದೇಶಕ್ಕೆ. ಕೃಷ್ಣದೇವರಾಯನ ಸಂಬಂಧಿಕ ಒಬ್ಬ ದಂಡನಾಯಕನಾಗಿರ್ತಾನೆ. ಅವನ ಸಹಾಯ ಇಟ್ಕೊಂಡು ಅವನ ಇದರಲ್ಲಿ ರಕ್ಷಣೆಯಲ್ಲಿ ಮತ್ತೆ ತಿರುಪತಿಯಿಂದ ವಾಪಸ್ಸು ಈ ವಿಗ್ರಹಗಳನ್ನೆಲ್ಲ ತರಿಸ್ತಾರೆ. ಈ ವಿಗ್ರಹಗಳನ್ನೆಲ್ಲ ತರಿಸ್ತಾರೆ. ಆದ್ರೆ 60 ವರ್ಷ ಆಗಿರುತ್ತಲ್ಲ, 60 ವರ್ಷದವರೆಗೂ ಉತ್ಸವ ಮೂರ್ತಿ ಇಲ್ದಿದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಚಕರು ಏನ್ ಮಾಡ್ತಾರೆ, ಇನ್ನೊಂದು ಉತ್ಸವ ಮೂರ್ತಿ ಮಾಡಿಸ್ಬಿಟ್ಟಿರ್ತಾರೆ. ಅದಕ್ಕೆ ಪೂಜೆನೂ ಮಾಡಿರ್ತಾರೆ. ಅವ್ರಾದ್ಮೇಲೆ ವಯಸ್ಸಾದ್ಮೇಲೆ ಅರ್ಚಕರು ಸತ್ತು ಹೋಗ್ಬಿಟ್ಟಿರ್ತಾರೆ. ಈ ಉತ್ಸವ ಮೂರ್ತಿ ಬಂದಾಗ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟು ಅಂತಾನೆ ಸಂದೇಹ ಬರುತ್ತಂತೆ, ಗೊತ್ತಾಗಲ್ಲ. ಅವಾಗ ಭಗವದ್ ರಾಮಾನುಜರು ಅಲ್ಲಿನ ಒಬ್ರು ತುಂಬಾ ವಯಸ್ಸಾದ ಅಗಸ ಇರ್ತಾನೆ, ಕುರುಡ ಆಗ್ಬಿಟ್ಟಿರ್ತಾನೆ. ಅವರನ್ನ ಕೇಳ್ತಾರೆ, ಹೇಗೆ ಇದು ಗುರುತಿಸೋದು ನಮಗೆ ಗೊತ್ತಿಲ್ವಲ್ಲ ಅಂತ. ಅವಾಗ ಅವನು ಹೇಳ್ತಾನಂತೆ, ಇಲ್ಲ ಆ ದೇವ್ರ ಬಟ್ಟೆ ಎಲ್ಲ ಕೊಡಿ, ಈ ದೇವ್ರ ಬಟ್ಟೆ ಎಲ್ಲಾನು ಕೊಡಿ, ನಾನು ಹೇಳ್ತೀನಿ ಅಂತ. ಯಾಕಂದ್ರೆ ಅವ್ನ ಅಗಸ ಆದ್ರಿಂದ ಅವನಿಗೆ ಚೆನ್ನಾಗ್ ಗೊತ್ತು. ಆ ದೇವರು ತಿರುಪತಿಯಿಂದ ತಂದಿದ್ದು ದೇವರ ಮೇಲೆ ಹಾಕಿದ್ದ ವಸ್ತ್ರಗಳನ್ನ ಕೊಟ್ಟಾಗ ಅವನ್ ಕಣ್ಣಿಲ್ಲ, ಆದ್ರೂ ಮೂಸ್ ನೋಡಿ ಹೇಳ್ತಾನಂತೆ, ಇದೇ ಒರಿಜಿನಲ್ ರಂಗನಾಥ, ಆ ವಾಸನೆ ನನಗೆ ಗೊತ್ತು ಅಂತ ಹೇಳ್ತಾನಂತೆ. ಅವಾಗ ಒರಿಜಿನಲ್ ರಂಗನಾಥನ್ ಜೊತೆ ಇರ್ತಾರೆ. ಆಮೇಲೆ ತಾಯಾರು ಮರದ ಕೆಳಗಡೆ ಕುದಿಗಿರತ್ತೆ, ಅದನ್ನ ತೆಗೆದು ಅವ್ರ ಸನ್ನಿಧಿನೆಲ್ಲ ಪ್ರತಿಷ್ಠೆ ಮಾಡಿಸ್ತಾರೆ. ಈ ಇವ್ರು ಮಾಡಿದ ರಂಗನಾಥನ್ನು ಕೂಡ ಹೊರಗಡೆ ಇಟ್ಟಿದ್ದಾರೆ. ಅಲ್ಲೂ ಒಂದು ಮಂಟಪದಲ್ಲಿ ಅದನ್ನ ವಿಜಯ ಮಾಡಿಸಿದ್ದಾರೆ. ಹೀಗೆ ಎಷ್ಟು ಸತಿ ತುರುಷ್ಕರ ಹಾವಳಿ, 1 ಸತಿ ಅಲ್ಲ 2 ಸತಿ ಅಲ್ಲ, ಎಲ್ಲ ದಂಡೆತ್ತಿ ಬಂದು ದೇವಸ್ಥಾನಗಳನ್ನೆಲ್ಲ ನಾಶ ಮಾಡಿ ಎಲ್ಲ ಆಸ್ತಿ ಪಾಸ್ತಿಗಳನ್ನೆಲ್ಲ ಕೊಳ್ಳೆ ಹೊಡೆದು ಜನರನ್ನ ಸಾಯಿಸಿ 13,000 ಹಿಂದೂಗಳು ಅಂದ್ರೆ ಆ ಕಾಲಕ್ಕೆ ನೋಡಿ ಒಂದು ಎಷ್ಟು ದೊಡ್ಡ ಆರ್ಮಿನೇ, ಎಲ್ಲರನ್ನ ಊರಲ್ಲಿ ಇದ್ದವ್ರು ಅಷ್ಟು ಜನನ್ನ ಕೊಂದುಬಿಟ್ಟು ಹೋಗಿರ್ತಾರೆ. ಯಾರೂ ಇರಲ್ಲ, ಮಾಡೋರು ಯಾರು ಇರಲ್ಲ, ಏನಾಯ್ತು ಅಂತ ಹೇಳೋರು ಇರಲ್ಲ, ಚರಿತ್ರೆ ಯಾರಿಗೆ ಅಂತ ಗೊತ್ತಿರುತ್ತೆ. ಆ ತರ ಆಗತ್ತೆ. ಈ ತರ ಇಲ್ಲಿ ಈ ಹೀಗೆ ಏರ್ಪಾಡಾಗಿತ್ತು. ಇದನ್ನ ಈ ಕೆಲವು ಉತ್ಸವಗಳೆಲ್ಲಾನು ತುಂಬಾ 365 ದಿವಸ ನಡೆಯುತ್ತೆ ಇಲ್ಲಿ ಶ್ರೀರಂಗದಲ್ಲಿ ಉತ್ಸವಗಳು. ಅದ್ರ ವಿಷಯಕ್ಕೆ ಬರೋಣ. ಈ ತರ ಚರಿತ್ರೆ, ದೇವಸ್ಥಾನದನ್ನ ಕಾಪಾಡೋದು, ಆ ಕಟ್ಟಡಗಳು, ಈ ತರ 4 ವಿಷಯಗಳು, ಬೇರೆ ಬೇರೆ ವಿಷಯಗಳನ್ನ ಕ್ಷೇತ್ರವನ್ನ ತಿಳ್ಕೊಂಡ್ರೆ ಎಷ್ಟು ವಿಸ್ತಾರವಾಗಿದೆ ಶ್ರೀರಂಗದ ವಿಷಯ ಅಂತ ಮುಗಿಯೋದೇ ಇಲ್ಲ. ಇನ್ನು ಕೆಲವಿದೆ. ಏನಪ್ಪಾ ಅಂತ ಹೇಳಿದ್ರೆ, ಈ ರಂಗನಾಯಕಿಯನ್ನ ಸುತ್ತುವರಿದಾನೆ ಅನೇಕ ಆಚಾರ್ಯ ಮುನಿಗಳು, ಮುನಿತ್ರಯ ಸಂಪ್ರದಾಯ ಎಲ್ಲ ಬೆಳೆದಿದ್ದು. ಆಳವಂದಾರೆ ಇರ್ಲಿ, ಭಗವದ್ ರಾಮಾನುಜರೇ ಇರ್ಲಿ, ಎಲ್ಲರೂ ಅಷ್ಟೇನೆ. ಇದ್ರ ಶ್ರೀರಂಗದಲ್ಲೇ ಒಂದು ಕ್ಯಾಪಿಟಲ್, ಒಂಥರ ಡಿವೈನ್ ಕ್ಯಾಪಿಟಲ್ ಅಂತಾರಲ್ಲ, ಆ ತರ ಮಾಡ್ಕೊಂಡು ಅಲ್ಲೇ ಇದ್ರು. ಶ್ರೀಮಠನೂ ಅಷ್ಟೇ, ಯತಿರಾಜ ಮಠನೂ ಅಲ್ಲೇನೆ ಸ್ಥಾಪಿತವಾಯಿತು. ಅಲ್ಲಿಂದ ಎಲ್ಲ 74 ಮಠಗಳನ್ನ ಅವರು ಏರ್ಪಡಿಸ್ಕೊಟ್ರು ಭಗವದ್ ರಾಮಾನುಜರು ಅಷ್ಟೇನೆ. ಅವರು ಈ ಶ್ರೀರಂಗದ ವಹಿವಾಟನ್ನೆಲ್ಲ ತಗೊಳ್ಬೇಕಾಗಿತ್ತು. ನಾವು ನೋಡಿದೀವಿ ತಿರುವರಂಗ ತಮಿಳನಾಡನ್ನವರು ಹೇಗೆ ಮಿಸ್ಮ್ಯಾನೇಜ್ಮೆಂಟ್, ಯಾಕಂದ್ರೆ ದೇವಸ್ಥಾನದ ವಹಿವಾಟಲ್ಲಿ ಮೋಸ ಮಾಡ್ತಾ ಇದ್ರು. ಆ ಮೋಸವನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿ ಯಾವ್ಯಾವ್ದು ದಿನ ಏನೇನು ಉತ್ಸವಗಳನ್ನ ಮಾಡ್ಬೇಕು, ಎಷ್ಟೆಷ್ಟು ನೈವೇದ್ಯಗಳನ್ನ ಮಾಡ್ಬೇಕು, ಅದನ್ನೆಲ್ಲಾನು ಮತ್ತೆ ಕಟ್ಟಳೆ ಅಂತ ಬರೆದಿದ್ರು. ಭಗವದ್ ರಾಮಾನುಜರು ಬಂದ ಮೇಲೆ ಅವಾಗ ದೇವಸ್ಥಾನದ ಉಸ್ತುವಾರಿ ಅಂತ ಹೇಳ್ತಾರೆ, ನೋಡ್ಕೊಳ್ಳುವಂತ ಒಂದು ಇದನ್ನ ತಮ್ಮ ಸಬ್ಬಸ್ತಿಗೆ ತಗೊಳ್ತಾರೆ. ಅಂದ್ರೆ ಕೂರತಾಳ್ವನ್ನ ಅವ್ರ ಮನೆಗೆ ನಿಮಂತ್ರಣಕ್ಕೆ ಕಳಿಸಿ ಇನ್ನೇನಾದ್ರೂ ಬೇಕಾ ಅಂತ ಕೇಳ್ಬೇಕಾದಾಗ ದೇವಸ್ಥಾನದಕ್ಕೆ ಕೀಲಿ ಕೈ ಕೊಡು ಅಂತ ಕೇಳ್ಕೊಳ್ತಾರೆ. ಅವಾಗ ಅವ್ರು ಕೊಟ್ಬಿಡ್ತಾರೆ. ಕೊಟ್ಟಾಗ ಅವ್ರ ಕೈಗೆ ಬರುತ್ತೆ. ಅವಾಗ ಎಲ್ಲ ನಿಯಮನ ಬರೆದಿರ್ತಾರೆ.
ಬರೆದಿರ್ತಾರೆ. ಯಾಕಂದ್ರೆ ಬರೀದೇ ಆದ್ರೆ ಗೊತ್ತಾಗಲ್ಲ, ಬಾಯಿಂದ ಬಾಯಿಗೆ ಚರಿತ್ರೆ ಈ ತರ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಬರ್ದಿರ್ಬೇಕು ಅಂತ ಕಟ್ಟಳೆ ಬರ್ದಿರ್ತಾರೆ. ಇಂತಿಂತ ದಿವಸ ಇದು ಉತ್ಸವ ನಡಿಬೇಕು, ಇಷ್ಟು ನೈವೇದ್ಯ ಮಾಡ್ಬೇಕು, ಯಾರ ಕೊಡ್ಬೇಕು ಪ್ರಸಾದ, ಅದೆಲ್ಲಾನು ಒಂದು ಡಾಕ್ಟ್ರಿನ್ ತರ ಬರೆದು ಇರ್ತಾರೆ. ಇವತ್ತಿಗೂ ಅಲ್ಲೆಲ್ಲಾನು ಆಗಮ ರೀತಿಯಾಗಿ ಎಲ್ಲ ನಡೀತಾ ಇರೋದು ಭಗವದ್ ರಾಮಾನುಜರ ಸಂಕಲ್ಪ ಹಾಗೂ ಅವರು ಬರೆದಿರೋ ಕಟ್ಟಳೆ ಪ್ರಕಾರನೇ ಎಲ್ಲ ನಡೀತಾ ಇರೋದು ಅಲ್ಲಿ. ಇನ್ನು ಈ ಶ್ರೀರಂಗದ ವಿಚಾರ ಅಂತ ಬಂದಾಗ ಎರಡು ಒಳ್ಳೆ ವಿಷಯ ನಡೀತು ಇಲ್ಲಿ. ಏನಪ್ಪಾ ಅಂದ್ರೆ ತಿರುಮಂಗೈ ಆಳ್ವಾರ್ ಕಾಲದಿಂದ ನಡೀತಾ ಇದೆ ಇದು. ಏನು ಅಂದ್ರೆ ತಿರುಮಂಗೈ ಆಳ್ವಾರ್ ಬಂದು ದೇವಸ್ಥಾನವನ್ನೆಲ್ಲ ಚೆನ್ನಾಗಿ ಪುನರುದ್ಧಾರ ಮಾಡಿ ಇದರಲ್ಲಿ ಅನತಿಯನ್ನ ಇದರಲ್ಲಿ ಧನುರ್ಮಾಸದಲ್ಲಿ ಒಂದು ದೊಡ್ಡ ಉತ್ಸವ ಏರ್ಪಡಿಸ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಪೂರ್ತಿ ದಿವ್ಯ ಪ್ರಬಂಧ ಪಾರಾಯಣ ಎಲ್ಲರೂ ಮಾಡ್ಬೇಕು, ಮಾಡಿದ್ರೇನೆ ಅದು ಉದ್ಧಾರ ಆಗೋದು, ಇಲ್ಲದ್ರೆ ಆಗೋದಿಲ್ಲ ಅಂತ ಹೇಳಿ ಅಧ್ಯಯನ ಉತ್ಸವ ಅಂತ ಶುರು ಮಾಡಿಸ್ತಾರೆ. ಮೊದಲು ತಿರುಮಂಗೈ ಆಳ್ವಾರೇ ಇದನ್ನ ಶುರು ಮಾಡಿಸಿದ್ದು ಶ್ರೀರಂಗದಲ್ಲಿ. ಪಹಲ್ಪತ್ತು ರಾಪತ್ತು ಅಂತ ಶುರು ಮಾಡ್ತಾರೆ. ಇಲ್ಲಿ ಚರಿತ್ರೆನಲ್ಲಿ ಇವಾಗ ಕ್ಲಾಸ್ ಅಂತ ಹೇಳಿದ್ರೆ ಇಂಟರಾಕ್ಟಿವ್ ಆಗಿರುತ್ತೆ, ಬಟ್ ಇದು ಬರೀ ನಾನೇ ಮಾತಾಡ್ತಾ ಇದ್ದೀನಿ ಇವಾಗ ಅಷ್ಟೊತ್ತಿಂದ, ಯಾಕಂದ್ರೆ ಅಷ್ಟು ವಿಷಯ ಇದೆ. ಆಮೇಲೆ ನಂತರ ಪಾಸ್ಟರ್ಗಳಿಗೆ ಬರ್ತೀವಿ, ಅವಾಗ ಅನುಸಂಧಾನ ಮಾಡ್ಬೋದು. ಅಲ್ಲಿವರೆಗೆ ನೀವು ಈ ಚರಿತ್ರೆ ಕೇಳ್ಬೇಕು. ಶ್ರೀರಂಗದ ಒಂದೇ ಒಂದು ದಿವ್ಯದೇಶಕ್ಕೆ 10 ಪುಟ 15 ಪುಟ ಚರಿತ್ರೆ ಇದೆ. ಚರಿತ್ರೆಗಳನ್ನ ಓದಿ ಅದರಲ್ಲಿ 10 ಪುಟನೂ ಪೂರ್ತಿ ನಿಮ್ಗೆ ಇಲ್ಲಿ 1 hour ಅಲ್ಲಿ ನಾನು ಹೇಳಕ್ಕಾಗಲ್ಲ. ಏನೇನ್ ಮುಖ್ಯವಾಗಿದೆ ಅದನ್ನ ಮಾತ್ರನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂತದ್ರಲ್ಲಿ ಇದನ್ನ 2 ಉತ್ಸವವನ್ನ ಅವ್ರು ಏರ್ಪಡಿಸ್ಕೊಡ್ತಾರೆ. ಏನಪ್ಪಾ ಅಂದ್ರೆ ಅಧ್ಯಯನೋತ್ಸವ, ಆಮೇಲೆ ಇದು ತೇರುಗಳು, ಚಿತ್ತಿರೈ ಇದು ಒಂದು ಬ್ರಹ್ಮೋತ್ಸವ, ಮತ್ತೆ ವೈಕಾಶಿ ಅಂತ ಯಾವುದೋ ಇನ್ನೊಂದು ಬ್ರಹ್ಮೋತ್ಸವ. 2 ಸೀಸನ್ ಅಲ್ಲಿ 2 ಬ್ರಹ್ಮೋತ್ಸವ ಏರ್ಪಡಿಸ್ಕೊಳ್ತಾರೆ. ಇದು ತುಂಬಾ ಮುಖ್ಯವಾದದ್ದು. ಏನಪ್ಪಾ ಅಂತ ಹೇಳಿದ್ರೆ ಅಧ್ಯಯನೋತ್ಸವದಲ್ಲಿ ತಿರುಮಂಗೈ ಆಳ್ವಾರ್ ಕಾಲದಲ್ಲಿ ಆಳ್ವಾರ್ ತಿರುನಗರಿಯಿಂದ ನಮ್ಮ ಆಳ್ವಾರನ್ನ ವಿಜಯ ಮಾಡಿಸ್ಕೊಂಡು ಬರೋದು ಸೊಗಸಾದ ವಿಚಾರ. ನೇರಾಗಿ ಆಳ್ವಾರ್ ತಿರುನಗರಿಯಿಂದ ನಮ್ಮಾಳ್ವಾರ ಉತ್ಸವ ಮೂರ್ತಿಯನ್ನ ವಿಜಯ ಮಾಡಿಸ್ಕೊಂಡು ಬಂದು ಆ 1000 ಕಾಲ ಮಂಟಪದಲ್ಲಿ ಇಟ್ಟು ಅಲ್ಲಿ ಅಧ್ಯಯನ ಉತ್ಸವ ಮಾಡ್ತಾ ಇದ್ರು. ಅಧ್ಯಯನೋತ್ಸವ ಮಾಡಿದಾಗ ಎಲ್ಲ ಊರ್ನವ್ರು ಯಾರು ಮನೆಯಲ್ಲಿ ಪ್ರಬಂಧ ಹೇಳ್ಬಾರ್ದು, ಎಲ್ಲರೂ ಇಲ್ಲೇ ಬಂದು ಜಾಯ್ನ್ ಆಗ್ಬೇಕು ಅಂತ ಹೇಳಿ ನಿಬಂಧನೆ ಪಡಿಸಿದ್ರಿಂದ ಈ ಅಧ್ಯಯನೋತ್ಸವ ಮುಗಿದು ಆಳ್ವಾರ್ ಮತ್ತೆ ಆಳ್ವಾರ್ ತಿರುನಗರಿಗೆ ಹೋಗಿ ಸೇರೋವರೆಗೂ ಅಷ್ಟು ದಿನದವರೆಗೂ ಅನಧ್ಯಯನ ಅಂತ ಇಟ್ರು. ಅಂದ್ರೆ ಮನೆಯಲ್ಲಿ ಯಾರು ಹೇಳೋಗಿಲ್ಲ, ದೇವಸ್ಥಾನದಲ್ಲಿ ಮಾತ್ರನೇ ಹೇಳ್ಬೇಕು ಅಂತ ಏರ್ಪಾಟ್ ಮಾಡಿ ವಿಜೃಂಭಣೆಯಿಂದ ಶ್ರೀರಂಗದಲ್ಲಿ ಇದನ್ನ ನಡೆಸಿದ್ರು. ನಡುವೆ ಒಂದು ವೈಕುಂಠ ಏಕಾದಶಿ ಬೇರೆ ಬರುತ್ತೆ. ಹೇಗೆ ಅಲ್ಲಿ ಇದನ್ನ ಕಲಂಗಾನಗರ್ ಅಂತ ಏನ್ ಹೇಳ್ತೀವಿ ಪರಮಪದವನ್ನ, ಅದೇ ತರ ಇದನ್ನು ಕಲಂಗಾನಗರ್ ಸಪ್ತ ಪ್ರಾಕಾರದೊಂದಿಗೆ ಅಲ್ಲೂ ಒಂದ್ ಕಡೆ ಬಿರ್ಜಾ ನದಿ ಕೆಳಗಡೆ ಹರಿತಾಳೆ ಅಂತ ಹೇಳ್ತಾರೆ ಸನ್ನಿಧಿ ಹತ್ರ. ಹಾಗೆ ಆ ಬಿರ್ಜಾ ನದಿ ದಾಟದ್ಮೇಲೆ ಅಲ್ಲಿ ಭಗವಂತನನ್ನ ಸೇರಿದ್ಮೇಲೆ ಅಲ್ಲಿ ಅಷ್ಟಗುಣ ಆವಿರ್ಭಾವ ಆಗಿ ಯಾವಾಗ್ಲೂ ಸಂತೋಷವಾಗಿರ್ತಾರೆ, ಬ್ರಹ್ಮಾನಂದ ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಅದನ್ನ ಅನುಕರಣೆ ಮಾಡ್ತಾರೆ. ಅದ್ ಮಾಡಿದಾಗ ಆಳ್ವಾರ್ ಮೋಕ್ಷ ಅಂತ ಒಂದು ಸನ್ನಿವೇಶ ತಿರುವಾಳ್ಮೊಳಿ 1000 ಹೇಳಿ ಇವತ್ತು ನಾನು ಯಾಕೆ ಕ್ಲಾಸ್ ತಗೋತಾ ಇದ್ದೀನಿ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಸರಿಗೆ ವಿಪರೀತ ಕೆಮ್ಮಳು. ನಾನೇ ಏನಾದ್ರು ಕೊಕ್ಕೋ ಕೊಟ್ಟಿರ್ಬೋದು ಗೊತ್ತಿಲ್ಲ. ನಾನು ಹೇಳ್ತಾ ಇದ್ರು ನಿನ್ನಿಂದ ನನಗೆ ಬಂತ ಇರ್ಲಿ ಬಿಡಿ, ಒಂದೇ ಮನೇಲಿ ಇದ್ರೆ ಬರುತ್ತೆ, ಏನ್ ಮಾಡಕ್ಕಾಗತ್ತೆ. ಅದರಿಂದ ಅವ್ರ ಕ್ಲಾಸ್ ನಾನ್ ತಗೊಂಡೆ ಇವತ್ತು. ಹಾಗೆ ಇದು 10 ದಿವಸ ತಿರುವಾಳ್ಮೊಳಿ ಹೋದ್ಮೇಲೆ ಕೊನೆ ದಿವಸ ಆಳ್ವಾರ್ ಮೋಕ್ಷ ಅಂತ ಮಾಡ್ತಾರೆ. ಅದೆಲ್ಲ ಅನುಕರಣೆ ಶ್ರೀರಂಗದಿಂದಾನೇ ಶುರು ಆಗಿದ್ದು. ಅಲ್ಲಿ ನಂತರ ಇವಾಗೆಲ್ಲ ಇಲ್ಲೂ ಎಲ್ಲ ದೇವಸ್ಥಾನಗಳಲ್ಲಿ ನಾವು ಅದನ್ನೆಲ್ಲ ಅನುಕರಿಸಿ ಮಾಡುವಂಥದ್ದು. ಇದಿಷ್ಟನ್ನು ತಿರುಮಂಗೈ ಆಳ್ವಾರ್ ಏರ್ಪಡಿಸ್ಕೊಟ್ಟಿದ್ದು. ಇದಷ್ಟೇ ಅಲ್ಲದೆ ಶ್ರೀರಂಗದಲ್ಲಿ ಇನ್ನೂ ಅನೇಕ ವಿಚಾರಗಳಿವೆ. ಅದನ್ನ ನಾನು ಮುಂದಿನ ಕ್ಲಾಸಲ್ಲಿ ನಿಮ್ಗೆಲ್ಲ ಹೇಳ್ತೀನಿ. ಹೇಗೆ ವೇದಾಂತ ದೇಶಿಕರು ಕೂಡ ಆ ದೇವಸ್ಥಾನಕ್ಕೆ ತುಂಬಾ ಇದಾಗಿದ್ರು. ಆ ದೇವಸ್ಥಾನದ ದೇವ್ರಿಗೆ ರಂಗನಾಥನ ಪಾದುಕೆ ಬಗ್ಗೆ 1000 ಬರ್ದಿತ್ತು. ಅದೆಲ್ಲ ಆ ವಿಚಾರಗಳನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಮುಂದಿನ ಕ್ಲಾಸಲ್ಲಿ. ಅದಾದ್ಮೇಲೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪಾಠಗಳನ್ನ ನೋಡೋಣ. ಎಲ್ರಿಗೂ
ಸೌಕರ್ಯ ಆದ್ರೆ ಎಲ್ಲ ಪುಸ್ತಕಗಳನ್ನ ಇಟ್ಕೊಂಡು ಎಲ್ಲ ಪೂರ್ತಿನೂ ಎಲ್ಲ ಅನುಸಂಧಾನ ಮಾಡೋಣ. ನಮಗೂ ರಿವಿಷನ್ ಆದಂಗೆ ಆಗತ್ತೆ ದಿವ್ಯ ಪ್ರಬಂಧ. ಅದೇ ತರ ಇಲ್ಲದೆ ಹೋದ್ರೆ ಕೆಲವು ಮುಖ್ಯವಾದದ್ದು ಮಾತ್ರನ ಹೇಳ್ಕೊಳ್ಳೋಣ ಸಾಕು ಅಂತ ನೀವು ಹೇಳಿದ್ರೆ ಹಾಗೆ ಬೇಕಾದ್ರೂ ಮಾಡ್ಬೋದು. ಅದು ಹೇಗೆ ಅನ್ನೋದು ಮುಂದಿನ ಕ್ಲಾಸಲ್ಲಿ ನೋಡೋಣ. ಇಲ್ಲಿಗೆ ನಿಲ್ಲಿಸ್ಕೊಳ್ತೀನಿ. ಇನ್ನೂ ಅನೇಕ ವಿಷಯಗಳಿದೆ ಈ ಶ್ರೀರಂಗದ ದೇವಸ್ಥಾನದ ಬಗ್ಗೆ ಹೇಳ್ಬಿಟ್ಟು ಆ ಪಾರ್ಶ್ವಗಳನ್ನ ಅನುಸಂಧಾನ ಮಾಡಿ.